ರಕ್ಷಕನಾದ ಯೇಸುವನ್ನು ನಂಬಿಕೆಯನ್ನಿಡಲು ನೀನು ನಿನ್ನ ಕುಟುಂಬವು ರಕ್ಷಣೆ ಹೊಂದುವುದು. ರಕ್ಷಕನಾದ ಯೇಸುವನ್ನು ನಂಬಿಕೆಯನ್ನಿಡಲು ನೀನು ನಿನ್ನ ಕುಟುಂಬವು ರಕ್ಷಣೆ ಹೊಂದುವುದು. ಯೇಸುವಿನ ವಾಕ್ಯಗಳು ಸ್ವರ್ಗಕ್ಕೆ ಮಾರ್ಗಗಳು, ಯೇಸುವಿನ ವಾಕ್ಯಗಳು ಸ್ವರ್ಗಕ್ಕೆ ಮಾರ್ಗಗಳು. ಹೃದಯದಿಂದ ಯೇಸುವ ನಂಬು ಮುಕ್ತಿಯ ನೀವೊಂದು, ಹೃದಯದಿಂದ ಯೇಸುವ ನಂಬು ಮುಕ್ತಿಯ ನೀವೊಂದು. ರಕ್ಷಕನಾದ ಯೇಸುವನ್ ನಂಬಿಕೆಯನ್ನಿಡಲು ನೀನು ನಿನ್ನ ಕುಟುಂಬವು ರಕ್ಷಣೆ ಹೊಂದುವುದು. ನಂಬಿಕೆಯಿಂದ ರಕ್ತಸ್ರಾವ ರೋಗಿಯು ನಂದು ಯೇಸುವಿನ ವಸ್ತ್ರವನ್ನು ಮುಟ್ಟಿದಳು ಅಂದು. ನಂಬಿಕೆಯಿಂದ ರಕ್ತಸ್ರಾವ ರೋಗಿಯು ನಂದು ಯೇಸುವಿನ ವಸ್ತ್ರವನ್ನು ಮುಟ್ಟಿದಳು ಅಂದು. ಸೌಖ್ಯವ ಕೊಡುವ ಶಕ್ತಿಯ ಪಡೆದ ಸೌಖ್ಯವನ್ನು ಹೊಂದಿದಳು, ಸೌಖ್ಯವ ಕೊಡುವ ಶಕ್ತಿಯ ಪಡೆದ ಸೌಖ್ಯವನ್ನು ಹೊಂದಿದಳು. ನಂಬು ಸೌಖ್ಯ ನಂಬು, ರಕ್ಷಕರಾದ ಯೇಸುವನ್ ನಂಬಿಕೆಯನ್ನಿಡಲು ನೀನು ನಿನ್ನ ಕುಟುಂಬವು ರಕ್ಷಣೆ ಹೊಂದುವುದು. ರಕ್ಷಕನಾಗಿ ಯೇಸುವನ್ನು ಹಿಂದೆ ಸ್ವೀಕರಿಸು, ಅಕ್ಷಯವೇ ಆಗುವುದು ನಿನ್ನ ಜೀವನವು. ರಕ್ಷಕನಾಗಿ ಯೇಸುವನ್ನು ಹಿಂದೆ ಸ್ವೀಕರಿಸು, ಅಕ್ಷಯವೇ ಆಗುವುದು ನಿನ್ನ ಜೀವನವು. ಅನುಕಂಪ ತುಂಬಿದ ಹೃದಯ ನಿನಗಾಗಿ ಕಾದಿದೆ ನೋಡು, ಅನುಕಂಪ ತುಂಬಿದ ಹೃದಯ ನಿನಗಾಗಿ ಕಾದಿದೆ ನೋಡು. ನಂಬು ರಕ್ಷಣೆ ಒಂದು, ರಕ್ಷಕನಾದ ಯೇಸುವನ್ನು ನಂಬಿಕೆಯನ್ನಿಡಲು ನೀನು ನಿನ್ನ ಕುಟುಂಬವು ರಕ್ಷಣೆ ಹೊಂದುವುದು. ರಕ್ಷಕನಾದ ಯೇಸುವನ್ನು ನಂಬಿಕೆಯನ್ನಿಡಲು ನೀನು ನಿನ್ನ ಕುಟುಂಬವು ರಕ್ಷಣೆ ಹೊಂದುವುದು. ಯೇಸುವಿನ ವಾಕ್ಯಗಳು ಸ್ವರ್ಗಕ್ಕೆ ಮಾರ್ಗಗಳು, ಯೇಸುವಿನ ವಾಕ್ಯಗಳು ಸ್ವರ್ಗಕ್ಕೆ ಮಾರ್ಗಗಳು. ಹೃದಯದಿಂದ ಯೇಸುವ ನಂಬ ಮುಕ್ತಿಯ ನೀವೊಂದು. ರಕ್ಷಕನಾದ ಯೇಸುವನ್ನು ನಂಬಿಕೆಯನ್ನಿಡಲು ನೀನು ನಿನ್ನ ಕುಟುಂಬವು ರಕ್ಷಣೆ ಹೊಂದುವುದು. ನೀನು ನಿನ್ನ ಕುಟುಂಬವು ರಕ್ಷಣೆ ಹೊಂದುವುದು. ಪೂರ್ಣವಾಗಿ ಕಣ್ಣುಗಳನ್ನು ಮುಚ್ಚಿ ಆತ್ಮದಿಂದ ಪ್ರಭುವನ್ನು ಧ್ಯಾನಿಸುವ. ನಾನು ನನ್ನ ಪ್ರಭುವು ಮಾತ್ರ, ಮತ್ತೊಂದು ಶಕ್ತಿಗೆ ನನ್ನ ಮಧ್ಯೆ ಪ್ರವೇಶ ಮಾಡಲು ಅಧಿಕಾರವಿಲ್ಲ. ಮೃತ್ಯುಂಜಯನಾದ ಪ್ರಭು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಇದು ಪುಟ್ಟ ಮಂದೆಯನ್ನು ಗಲಿಬಿಲಿಗೊಳಿಸುವ, ಗೊಂದಲವೆಬ್ಬಿಸುವ, ಆಲಸ್ಯವನ್ನು ನಿದ್ರಾವಸ್ಥೆಯನ್ನು ತರುವಂಥ ಎಲ್ಲ ವಂಚಿಸುವ ಆತ್ಮಗಳನ್ನು ಪ್ರಭು ಯೇಸುವಿನ ನಾಮದಲ್ಲಿ ಬಂಧಿಸ್ತಿದ್ದಾನೆ. ಐ ಬೈಂಡ್ ಇಟ್ ರೈಟ್ ವಿತ್ ಜೀಸಸ್ ನೇಮ್. ಪ್ರಭುವಿನ ಪಾದಕ್ಕೊಂದು ಆಜ್ಞಾಪಿಸುತ್ತಾ ಆತ್ಮರ ಅಭಿಷೇಕ, ಪರಿಶುದ್ಧಾತ್ಮರ ಬೆಂಕಿಯ ಜ್ವಾಲೆ ಈ ಗುಡಾರದ ಒಳಗೂ ಹೊರಗೂ ಆವರಿಸಿಕೊಳ್ಳಲಿ. ಓಪನ್ ಯುವರ್ ಹೆವೆನ್ಲಿ ಗೇಟ್ ರೈಟ್ ನೌ ಜೀಸಸ್. ಚೆಲ್ಲಲ್ಪಟ್ಟಂಥ ಪರಿಶುದ್ಧ ರಕ್ತದ ಕೋಟೆ ಸುತ್ತಲೂ ಕಟ್ಟಲ್ಪಡಲಿ. ನಿಮ್ಮ ದೂತರು ನೇಮಿಸಿರಿ ಸ್ವಾಮಿ. ಎಲ್ಲ ಅಶುದ್ಧಾತ್ಮಗಳ ಬಿಡುಗಡೆಗೊಳಿಸಿರಿ ಸ್ವಾಮಿ. ದೈಹಿಕ, ಮಾನಸಿಕ, ಆತ್ಮಿಕ ಅಸ್ವಸ್ಥತೆಗಳು ಪ್ರವೇಶಿಸುವೆ ಬಿಡುಗಡೆ ಹೊಂದಲಿ.
ಕುಟುಂಬದಲ್ಲಿರುವಂಥ ಎಲ್ಲ ದಾಂಪತ್ಯ ವಿರಸಗಳು, ಒಡೆದು ಹೋದ ಕುಟುಂಬಗಳನ್ನು ಬಲಪಡಿಸಿರಿ ಸ್ವಾಮಿ. ಪುನರ್ನಿರ್ಮಾಣ ಮಾಡುತ್ತೇನೆ ಎಂಬುದಾಗಿ ಯೆರೆಮೀಯ 30:18 ನೋಡಿದ್ದೀರಿ ಸ್ವಾಮಿ. ಪುನಃ ನಿರ್ಮಾಣ ಮಾಡುವ ದೇವರು ನೀವಾಗಿದ್ದೀರಿ ಸ್ವಾಮಿ. ಕೆಡಲ್ಪಟ್ಟ ಕಟ್ಟಡವನ್ನು ಮತ್ತೊಮ್ಮೆ ಕಟ್ಟುವ ದೇವರು ನಿಮಗೆ ಸ್ತೋತ್ರ. ಪ್ರತಿಯೊಂದು ಕುಟುಂಬಗಳು ಸಿದ್ಧಗೊಳಿಸಿ ಅಭಿಷೇಕಿಸ ಸ್ವಾಮಿ. ದೇವರಾತ್ಮನ ಶಕ್ತಿ ನಮ್ಮ ಚಾಲಿಸಲಿ. ಪರಿಶುದ್ಧಾತ್ಮರ ಬೆಂಕಿ ಈ ಗುಡಾರದ ಸುತ್ತಲೂ ಆವರಿಸಿಕೊಳ್ಳಲಿ. ಒಂದೊಂದು ಕುಟುಂಬಗಳನ್ನು ಹಿಡಿದಕ್ಕೆ ತೆಗೆದುಕೊಳ್ಳಿರಿ ಸ್ವಾಮಿ. ಹೆಸರಿಡಿದು ಕರೆಯುವ ದೇವರು ನಿಮಗೆ ಸ್ತೋತ್ರ. ನಿಮ್ಮ ಅಧೀನಕ್ಕೆ ತೆಗೆದುಕೊಂಡು ಬಲಪಡಿಸಬೇಕೆಂದು ತ್ರಯೇಕ ದೇವರನ್ನು ನಾವು ಪ್ರಾರ್ಥಿಸಿದ್ದೇವೆ. ಅಮ್ಮ ನಿಷ್ಕಳಂಕ ಪರಿಶುದ್ಧ ಮಾತೆ, ಶಿಲುಬೆಯ ಬುಡದಲ್ಲಿ ಇದ್ದುಕೊಂಡು ಕಣ್ಣೀರಿಟ್ಟು ಒಬ್ಬೊಬ್ಬರಿಗಾಗಿ ಪ್ರಾರ್ಥಿಸಿದಂಥ ಮಾತೆ, ಕುಟುಂಬಗಳ ರಾಣಿಯೇ, ಮೋಕ್ಷದ ಬಾಗಿಲೆ, ಉದಯ ಕಾಲದ ನಕ್ಷತ್ರವೇ, ವ್ಯಾಧಿಷ್ಠರಿಗೆ ಆರೋಗ್ಯವೇ, ಸಕಲ ಸಂತರ ರಾಣಿಯೇ, ಒಡಂಬಡಿಕೆಯ ಪೆಟ್ಟಿಗೆ, ದಂತದ ಗೋಪುರವೇ, ಚಿನ್ನದ ಆಲಯವೇ, ಈ ಸಮಯಕ್ಕಾಗಿ ಪ್ರಾರ್ಥಿಸಿರಿ. ನಮೋ ಮರಿಯೇ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ತಾಯೇ. ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮನಿಗೂ ಸ್ತೋತ್ರ ಉಂಟಾಗಲಿ, ಆದಿಲಿದ್ದಂತೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೇನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಾಲೆಲೂಯಾ, ಹಲ್ಲೆಲೂಯಾ, ಹಾಲೆಲೂಯಾ, ಹಲ್ಲೆಲೂಯಾ, ಹಾಲೆಲೂಯಾ. ಒಂದು ಗಟ್ಟಿ ಚಪ್ಪಾಳೆಯೊಡನೆ ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ದೇವರ ವಾಕ್ಯಗಳನ್ನು ನಿಂತು ಮನನ ಮಾಡುವ, ಏಕೆಂದರೆ ವಾಕ್ಯವು ದೇವರಾಗಿದ್ದಾರೆ. ಪ್ರಕಟಣೆ 19:13 ದೇವರ ವಾಕ್ಯವಿದ್ದಾರೆ. ಪವಿತ್ರ ಗ್ರಂಥದ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೂ 73 ಪುಸ್ತಕಗಳ ವಾಕ್ಯವು ದೇವರಾಗಿದ್ದಾರೆ. ಆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ವಾಕ್ಯವನ್ನು ಆಲಿಸುವ, ವಾಕ್ಯವು ನಮ್ಮನ್ನು ಮುನ್ನಡೆಸಲಿ. ಆದಿಕಾಂಡ 1ನೇ ಅಧ್ಯಾಯದ 26ನೇ ವಾಕ್ಯದಿಂದ, ಅದಾದ ನಂತರ ದೇವರು ನಮ್ಮಂತೆ ಇರುವ ಹಾಗೂ ನಮ್ಮನ್ನು ಹೋಲುವ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ದೊಡ್ಡ ಚಿಕ್ಕ ಪ್ರಾಣಿಗಳ ಹಾಗೂ ಕಾಡುಮೃಗಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳ ಮೇಲೆಯೂ ದೊರೆತನ ಮಾಡಲಿ ಎಂದರು. ಹೀಗೆ ದೇವರು ಸೃಷ್ಟಿಸಿದರು, ನರನನ್ನು ತಮ್ಮ ಹೋಲಿಕೆಯಲ್ಲಿ ಸೃಷ್ಟಿಸಿದವರನ್ನು ದೇವಾನುರೂಪದಲ್ಲಿ ಸೃಷ್ಟಿಸಿದವರನ್ನು ಸ್ತ್ರೀ ಪುರುಷರನ್ನಾಗಿ. ಹೀಗಿರಲಾಗಿ ದೇವರಾದ ಸರ್ವೇಶ್ವರ ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿದರು. ಅವನು ನಿದ್ರಿಸುತ್ತಿರುವಾಗ ಅವನ ಪಕ್ಕೆ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿದರು. ಆ ಎಲುಬನ್ನು ಮಹಿಳೆಯನ್ನಾಗಿ ಮಾಡಿ ಆಕೆಯನ್ನು ಅವನ ಬಳಿಗೆ ಬರಮಾಡಿದರು. ಅವನು ಆಕೆಯನ್ನು ನೋಡಿ ಹೀಗೆಂದನು, ಸರಿ, ನನಗೀಗ ಇವಳು ನನ್ನೆಲುಬಿನ ಎಲುಬು, ನನ್ನೊಡಲಿನ ಒಡಲು, ನರನಿಂದ ಉತ್ಪತ್ತಿಯಾದವಳನ್ನು ನಾರಿ ಎಂದೇ ಕರೆಯುವರು. ಈ ಕಾರಣ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಒಡಲಾಗಿ ಬಾಳುವರು. ಆ ಸ್ತ್ರೀ ಪುರುಷರಿಬ್ಬರು ಬೆತ್ತಲೆ ಆಗಿದ್ದರೂ ನಾಚಿಕೊಳ್ಳಲಿಲ್ಲ. ಪ್ರಭುವಿನ ವಾಕ್ಯ. ಗಟ್ಟಿಯಾಗಿ ಪ್ರಭುವಿನ ವಾಕ್ಯ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನೋವನ್ನು ನಾವೇ ಒಳಗಿದ್ದನು ಎಂಬುದನ್ನು ದೇವರು ನೆನಪಿಗೆ ತಂದುಕೊಂಡರು. ನೀರು ಕರಗಿ ಹೋಯಿತು. ಆತನು ನಾವೆಲ್ಲಿರುವುದನ್ನು ದೇವರು ನೆನೆಸಿಕೊಂಡರು. ನೀರು ಕರಗಿ ಹೋಯಿತು, ಒಣ್ಣೆನೆಲ್ಲ ಕಂಡಿತ್ತು. ಕುಟುಂಬೋತ್ಸವದ ಈ ಸಂದರ್ಭದಲ್ಲಿ ಬೆಂಕಿಯಂಥ ಸುಡುವಂಥ ಬೆಂಕಿಯ ಮಧ್ಯದಲ್ಲಿದ್ದ ಈ ಕುಟುಂಬೋತ್ಸವಕ್ಕೆ ಬಂದ ಮಕ್ಕಳನ್ನು ಪ್ರಭು ನೆನೆದುಕೊಂಡರು, ತಂಪು ವಾತಾವರಣವನ್ನು ನೀಡಿದರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸೃಷ್ಟಿಯ ಮೂಲಕ್ಕೆ ಹೋಗುವ ಆದಿಕಾಂಡ 1ನೇ ಅಧ್ಯಾಯದ 1ನೇ ವಾಕ್ಯದಿಂದ 3ನೇ ವಾಕ್ಯ ನೋಡುವಾಗ, ಕಾರ್ಗತ್ತಲ ಜಲರಾಶಿಯ ಕತ್ತಲೆಯ ಸಾಗರದಲ್ಲಿ ದೇವರಾತ್ಮ ಚಲಿಸುತ್ತಿತ್ತು. ನೀರವ ಮೌನ, ಒಂದು ಬೆಳಕಿಲ್ಲ. ಕಾರ್ಗತ್ತಲು, ಕಗ್ಗತ್ತಲು, ಏನೂ ಇಲ್ಲದ ಶೂನ್ಯ. ದೇವರಾತ್ಮ ದೇವರ ಬಾಯಿಂದ ಬಂದ ಸ್ವರ ಬೆಳಕಾಗಲಿ, ಬೆಳಕಾಯಿತು. 3ನೇ ವಾಕ್ಯ,
ದೇವರ ಕಣ್ಣಿಗೆ ಅದು ಚಂದ ಕಂಡಿತ್ತು. ಪ್ರೈಸ್ ದ ಲಾರ್ಡ್. ಅವರ ಕಣ್ಣಿಗೆ ಚೆನ್ನ ಕಂಡಿತ್ತು. ಕತ್ತಲಿಂದ ಬೆಳಕಾದದ್ದೇ ಚಂದ ಕಂಡಿತ್ತು. ಆದಿಕಾಂಡ 1ನೇ ಅಧ್ಯಾಯದ 3ನೇ ವಾಕ್ಯ ತುಂಬ ಚೆಂದಾಗಿತ್ತು. ಆದಿಕಾಂಡ 1ನೇ ಅಧ್ಯಾಯದ 10ನೇ ವಾಕ್ಯ ತುಂಬ ಚೆನ್ನಾಗಿತ್ತು. ಆದಿಕಾಂಡ 1ನೇ ಅಧ್ಯಾಯದ 18ನೇ ವಾಕ್ಯ ತುಂಬ ಚೆನ್ನಾಗಿತ್ತು. ಆದಿಕಾಂಡ 1ನೇ ಅಧ್ಯಾಯದ 21ನೇ ವಾಕ್ಯ ತುಂಬ ಚೆನ್ನಾಗಿತ್ತು. ಆದಿಕಾಂಡದ 1ನೇ 25ನೇ ವಾಕ್ಯ ತುಂಬ ಚೆನ್ನಾಗಿತ್ತು. ಆದಿಕಾಂಡ 1ನೇ ಅಧ್ಯಾಯದ 31ನೇ ವಾಕ್ಯ ತುಂಬ ಚೆನ್ನಾಗಿತ್ತು. ಸೃಷ್ಟಿಯೆಲ್ಲವೂ ಚೆನ್ನಾಗಿತ್ತು. ಚೆನ್ನಾಗಿರುವುದನ್ನು ನಾವು ಪ್ರೀತಿಸುತ್ತೇವೆ. ಚೆನ್ನಾಗಿರುವುದನ್ನೆಲ್ಲ ದೇವರು ಪ್ರೀತಿಸಿದರು. ಏಕೆಂದರೆ ಅವರು ಪ್ರೀತಿಯ ಒಡಲು, ಪ್ರೀತಿಯ ಅಪ್ಪ, ಪ್ರೀತಿಯ ಸೃಷ್ಟಿಯನ್ನೆಲ್ಲ ನೋಡಿದ ದೇವರು ಸೃಷ್ಟಿ ಮಾಡಿದರು. ಆಗ ಅವರಿಗೆ ಬಂದ ಮನಸ್ಸು ನಮ್ಮಂತೆ 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 ಇರುವ ಮನುಷ್ಯನನ್ನು ಸೃಷ್ಟಿ ಮಾಡು. ದೇವರ ಮನಸ್ಸಿಗೆ ಬಂದದ್ದು ನಮ್ಮಂತೆ. ತಂದೆ, ಮಗ, ಪವಿತ್ರಾತ್ಮ ತ್ರಯೇಕ ದೇವರ ರೂಪದಲ್ಲಿ ತನ್ನ ಮಕ್ಕಳನ್ನು ಸೃಷ್ಟಿಸಲು ದೇವರು ಪ್ರೇರೇಪಿಸಲ್ಪಟ್ಟರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಋಗ್ವೇದದ 10ನೇ ಕಾಂಡದ ಒಂದು ಭಾಗ ಓಂ. ನೀವು ಮಾಡ್ತೀರಿ ಅದನ್ನು. ಓಂ ಅ ಓ ಮ. ವಿಶ್ವಂ ತೇಜಸ್ಸು ಪ್ರಾಜ್ಞಾ. ವಿಶ್ವಂ ತಂದೆ, ತೇಜಸ್ಸು ಪ್ರಭೇಸು, ಪ್ರಾಜ್ಞಾ ಪವಿತ್ರಾತ್ಮ. ಇದು ತ್ರಯೇಕ ದೇವರ ನಿಗೂಢವಾದ ರಹಸ್ಯ. ಆ ತ್ರಯೇಕ ದೇವರು ನಮ್ಮಂತೆ ಇರುವ ಮನುಷ್ಯನ ಸೃಷ್ಟಿ ಮಾಡುವ ವಾಕ್ಯದಿಂದ ಎಲ್ಲವನ್ನು ದೇವರು ಸೃಷ್ಟಿ ಮಾಡಿದರು. ಉಂಟಾಗಲಿ 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 ಉಂಟಾಯಿತು. ಆದರೆ ತನ್ನ ಹೋಲಿಕೆಯ ಮನುಷ್ಯನ ಮಾತ್ರ ಉಂಟಾಗಲಿ ಎನ್ನಲಿಲ್ಲ. ಬದಲಾಗಿ ಏದೇನು ತೋಟದ ಮಣ್ಣಿನಿಂದ ಬೊಂಬೆಯನ್ನು ಮಾಡಿ ಅದಕ್ಕೆ ಜೀವ ಮತ್ತು ಶ್ವಾಸವನ್ನು ಊದಿದರು. ಜೀವಿಸುವ ಜೀವಾತ್ಮನಾದನು. ತಂದೆ, ಮಗ, ಪವಿತ್ರಾತ್ಮರ ಈ ಟ್ರಿನಿಟಿ ದೇಹ, ಜೀವ, ಆತ್ಮಳನ್ನುತ್ತ ದೇವರ ಪ್ರತಿರೂಪನಾದನು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದಾಮನ ಮೊದಲ ಸೃಷ್ಟಿಯನ್ನು ನೋಡಿ ದೇವರು ಸಂಭ್ರಮಪಟ್ಟರು. ಆದಿಕಾಂಡ 1ನೇ ಅಧ್ಯಾಯದ 26ನೇ ವಾಕ್ಯ ಮತ್ತು 28ರಿಂದ ನೋಡುವಾಗ ದೇವರು ಆತನಿಗೆ ಅಧಿಕಾರವನ್ನು ಕೊಟ್ಟರು. ಆತನು ಎಲ್ಲ ಪ್ರಾಣಿಗಳಿಗೂ ಅವನು ಏನು ಹೆಸರಿಟ್ಟ ಎಲ್ಲ ಅದಾಯಿತು. ಪ್ರೈಸ್ ದ ಲಾರ್ಡ್. ಅಲ್ಲಿ ಮುಂದುವರಿದ ವಾಕ್ಯ 22ನೇ ಅಧ್ಯಾಯದ 18ನೇ ವಾಕ್ಯದ ನೋಡುವಾಗ ಸೃಷ್ಟಿಯಾದ ನಂತರ ಎಲ್ಲವನ್ನು ದೇವರು ಅಧಿಕಾರ ಮಾಡುವುದಕ್ಕೂ ಆಳ್ವಿಕೆ ಮಾಡುವುದಕ್ಕೂ ವಶಪಡಿಸುವುದಕ್ಕೂ ಅವರಿಗೆ ಕೊಟ್ಟರು. ಪ್ರೀತಿಯ ತಂದೆ ಪ್ರೀತಿಯ ಮಗನಿಗೆ ತಾನು ಸೃಷ್ಟಿಸಿದ ಎಲ್ಲವನ್ನು ಮಫತ್ತಾಗಿ ಕೊಟ್ಟು ಬಿಟ್ಟರು. ದೇವರ ಪ್ರೀತಿ ಎಂಥದ್ದು? ಅವರು ಪ್ರೀತಿ ಸ್ವರೂಪ ಪ್ರೀತಿಯಿಂದ ತುಂಬಿಸಲ್ಪಟ್ಟದ್ದು. ಅನ್ಕಂಡೀಷನಲ್ ಲವ್, ಷರತ್ತುಬದ್ಧವಿಲ್ಲದ ಪ್ರೀತಿ. ಮಾನವನ ಪ್ರೀತಿ ಷರತ್ತುಬದ್ಧವಾದ ಪ್ರೀತಿ. ನಮ್ಮ ಪ್ರೀತಿ ಎಂಥದ್ದು? ಕಂಡೀಷನಲ್ ಲವ್. ಮನುಷ್ಯನದು ಕಂಡೀಷನಲ್ ಲವ್. ಎಲ್ಲವೋ ಗಂಡ, ನನಗೆಲ್ಲವನ್ನು ನೀನು ಪೂರೈಸುವಾಗ ಮಾತ್ರ ಐ ಲವ್ ಯು. ಹೆಂಡತಿಯೇ, ನಾನು ಕೇಳದ್ದನ್ನೆಲ್ಲ ನೀನು ಒದಗಿಸುವಾಗ ಮಾತ್ರ ಐ ಲವ್. ಇಲ್ಲ ಅಂದರೆ ನೋ, ಬೇಕಾಗಿಲ್ಲ. ಕಂಡೀಷನ್. ಆದರೆ ದೇವರು ಷರತ್ತುಬದ್ಧವಿಲ್ಲದ ಕಂಡೀಷನಲ್ ಲವ್. ದೇವರು ಪ್ರೀತಿ ನಿರಂತರವಾದವರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದಾಮನ ಒಂಟಿತನವನ್ನು ನೋಡಿ ಅವರಿಗೆ ಮೆಚ್ಚುಗೆಯಾಗಲಿಲ್ಲ. ಅದಕ್ಕಾಗಿ ಅವನಿಗೆ ಒಂದು ಸಂಗಾತಿಯನ್ನು ಸಿದ್ಧಪಡಿಸಲು ಸಿದ್ಧರಾದರು. ಉಂಟಾಗಲಿಲ್ಲ. ಬದಲಾಗಿ ಗಾಢ ನಿದ್ರೆಯನ್ನು ಬರಮಾಡಿ ಪಕ್ಕೆ ಒಂದು ಎಲುಬನ್ನು ತೆಗೆದು ಮಾಂಸ ಅದೇ ರಕ್ತದಿಂದ ಹವ್ವಳನ್ನು ದೇವರು ನಿರ್ಮಾಣ ಮಾಡಿದರು. ಹವ್ವಳನ್ನು ನೋಡಿದವನೇ ಅವನು ಸಂಭ್ರಮಪಟ್ಟ. ಇದೀಗಲೀಗ ಸರಿ, ನನ್ನ ಎಲುಬಿನ ಎಲುಬು, ನನ್ನ ಮಾಂಸದ ಮಾಂಸ, ನನ್ನ ಒಡಲಿನ ಒಡವು. ಅವಳನ್ನು ನೋಡಿ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ. ಸರಿ, ಅವನ ಸಪ್ಪೆ ಮೋರೆ ಹೋಗಿ ಸಂಭ್ರಮವಾಯಿತು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಅವರಿಬ್ಬರನ್ನು ದೇವರು ಅಭಿಷೇಕಿಸಿದರು. ಆದಾಮ ಮತ್ತು ಹವ್ವಳಿಗೂ ಏನು ಸಂಬಂಧ? ಆದಾಮನಿಗೂ ಹವ್ವಳಿಗೂ ಏನು ಸಂಬಂಧ?
ಸಹೋದರ ಸಹೋದರಿ, ಒಬ್ಬನೇ ತಂದೆ, ಒಬ್ಬರೇ ಮಕ್ಕಳು, ಒಂದೇ ರಕ್ತವನ್ನು ಹಂಚಿಕೊಂಡ ಬಂದ ಮಕ್ಕಳು, ಒಂದೇ ಸ್ವಭಾವವುಳ್ಳವರು. ದೇವರನ್ನು ಅಭಿಷೇಕಿಸಿ ಆಶೀರ್ವದಿಸಿ, ನೀವು ಹೆಚ್ಚಿರಿ, ನಿಮ್ಮ ಸಂಖ್ಯೆ ಹೆಚ್ಚಾಗಲಿ. ಇಲ್ಲಿರುವ ಆಕಾಶದ ಮೇಲೂ ಭೂಮಿಯ ಮೇಲೂ ಜಲರಾಶಿಯ ಮೇಲಿರುವಂಥ ಎಲ್ಲ ಪಶು ಪಕ್ಷಿಗಳ ಮೇಲೂ ನೀವು ಅಧಿಕಾರವನ್ನು ಮಾಡಿ ದೊರೆತನ ಮಾಡಿರಿ, ಆಳ್ವಿಕೆ ಮಾಡಿರಿ. ಸೃಷ್ಟಿಯಲ್ಲಿ ಆತನಿಗೆ ಕಿರೀಟವನ್ನಾಗಿ ಮಾರ್ಪಡಿಸಿದರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಅಭಿಷೇಕಿಸಲ್ಪಟ್ಟಂಥ ಆದಾಮ ಮತ್ತು ಅವಳು ನಮ್ಮ ಮೊತ್ತ ಮೊದಲ ತಂದೆ ತಾಯಿ, ಅಪ್ಪ ಅಮ್ಮ, ಅವರು ಅಭಿಷೇಕಿಸಲ್ಪಟ್ಟಂಥ ದಂಪತಿಗಳು. ದಾಂಪತ್ಯ ಜೀವನ ಹೇಗೆ? ಕುಟುಂಬ. ಎವ್ರಿ ಫ್ಯಾಮಿಲಿ ಬ್ಲೆಸ್ಡ್ ಬೈ ದಿ ಗಾಡ್. ಅದು ಸೃಷ್ಟಿಯಲ್ಲಿ ಈ ಭೂಮಿಗೆ ಕೊಟ್ಟಂಥ ವರದಾನ, ಕಿರೀಟಪ್ರಾಯವಾದದ್ದು. ಪರಿಶುದ್ಧವಾದಂಥ ಕುಟುಂಬ ದೇವರು ಇಲ್ಲಿ ಸ್ಥಾಪಿಸಿದರು. ಕುಟುಂಬದಲ್ಲಿ ಯಾರ್ಯಾರು ಇರ್ತಾರೆ? ಯಾರ್ಯಾರು ಇರ್ತಾರೆ? ತಂದೆ ತಾಯಿ, ಮಕ್ಕಳು, ಅಜ್ಜ ಅಜ್ಜಿ, ಮುಂದುವರಿಸಿ, ಅತ್ತೆ ಮಾಮ, ಚಿಕ್ಕಪ್ಪ ದೊಡ್ಡಪ್ಪ. ನಾನು ಹೇಳ್ತಿದ್ದೀನಿ, ಎಲ್ಲ ಸ್ಟಾಪ್ ಮಾಡಿರಿ. ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇದು ಕುಟುಂಬ. ರಕ್ತ ಸಂಬಂಧದಲ್ಲಿ ಬಂದಂಥ ತಂದೆ ತಾಯಿ, ಅತ್ತೆ ಮಾಮ, ಹೆಂಡತಿ, ಗಂಡ, ಚಿಕ್ಕಪ್ಪ ದೊಡ್ಡಪ್ಪ, ಮಾಮ, ಅಳಿಯ, ಡ್ಯಾಶ್ ಡ್ಯಾಶ್ ಡ್ಯಾಶ್, ಎಲ್ಲರೂ ಒಂದು ಗ್ರಾಮಸ್ಥ ಜನರು, ಒಂದೇ ಕುಟುಂಬ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಈ ಕುಟುಂಬವೇ ಫ್ಯಾಮಿಲಿ. ಈ ಕುಟುಂಬವನ್ನು ದೇವರು ಹೆಚ್ಚಾಗುವಂತೆ ಅಭಿಷೇಕಿಸಿದರು. ಒಟ್ಟಾಗಿ ಬಾಳುವಾಗ ಮಾತ್ರ ಕುಟುಂಬ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಹಲ್ಲೆಲೂಯಾ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್. ಕೇಳಿದ್ದೀವಲ್ವಾ? ಎಫೆಸ 3:14. ಫ್ಯಾಮಿಲಿ ಈಸ್ ದಿ ಹೋಲಿ ಇನ್ಸ್ಟಿಟ್ಯೂಟ್ ಆಫ್ ಗಾಡ್. ಕುಟುಂಬ ಅನ್ನುವಂಥದ್ದು ಈ ಭೂಮಿಯಲ್ಲಿ ಸ್ಥಾಪಿಸಲ್ಪಟ್ಟ ಒಂದು ಸಂಭ್ರಮದ ಸಂಕೇತ. ಹೋಲಿ ಫ್ಯಾಮಿಲಿ, ಪರಿಶುದ್ಧವಾದ ಕುಟುಂಬ ಈ ಭೂಮಿಯಲ್ಲಿ ಸ್ಥಾಪಿಸಲ್ಪಟ್ಟ ಮೊತ್ತ ಮೊದಲ ಸಂಸ್ಥೆ. ಇದು ಮೊಟ್ಟ ಮೊದಲ ಸಂಸ್ಥೆ, ಧರ್ಮಸಭೆಯ ಮೂಲೆಗಲ್ಲು. ನಾವೆಲ್ಲರೂ ಮೂಲೆಗಲ್ಲಿನ ಮೂಲಕ ಕಟ್ಟಲ್ಪಟ್ಟಂಥ ಒಂದು ಕುಟುಂಬ. ಎಫೆಸ 3:14. ಈ ಕಾರಣ ನಾನು ಮೊಣಕಾಲೂರಿ ಪಿತನಲ್ಲಿ ಪ್ರಾರ್ಥಿಸುತ್ತೇನೆ, ಸ್ವರ್ಗದಲ್ಲೂ ಭೂಲೋಕದಲ್ಲೂ ಪ್ರತಿ ಕುಟುಂಬವೂ ತನ್ನ ಹೆಸರನ್ನು ಪಡೆದಿರುವುದು. ಮತ್ತೆ ಇನ್ನೊಮ್ಮೆ ಹೇಳಿ. ಈ ಕಾರಣ ನಾನು ಮೊಣಕಾಲೂರಿ ಪಿತನಲ್ಲಿ ಪ್ರಾರ್ಥಿಸುತ್ತೇನೆ, ಸ್ವರ್ಗಲೋಕದಲ್ಲೂ ಭೂಲೋಕದಲ್ಲೂ ಪ್ರತಿ ಕುಟುಂಬವು ತನ್ನ ಹೆಸರನ್ನು ಪಡೆದಿರುವುದು ಅವರಿಂದಲೇ. ಒಂದು ಗಟ್ಟಿ ಚಪ್ಪಾಳೆ ಪಟ್ಟಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಕುಟುಂಬವನ್ನು ಕಟ್ಟುವುದು ದೇವರಾಗಿದ್ದಾರೆ. ಇಟ್ ಈಸ್ ಎನ್ ಇನ್ಸ್ಟಿಟ್ಯೂಟ್ ಆಫ್ ಗಾಡ್, ಹೋಲಿ ಇನ್ಸ್ಟಿಟ್ಯೂಟ್ ಆಫ್ ಗಾಡ್. ಪ್ರಭುವಿನ ಪರಿಶುದ್ಧ ಸಂಸ್ಥೆ ಪ್ರತಿಯೊಂದೊಂದು ಕುಟುಂಬವು. ಇದು ಆಟಿಕೆಯಲ್ಲ, ಬದಲಾಗಿ ದೇವರೇ ಸ್ಥಾಪಿಸಿದರು ಕುಟುಂಬಗಳನ್ನು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಾವೆಲ್ಲರೂ ಅನೇಕ ಕುಟುಂಬಗಳಿಂದ ಬಂದಿದ್ದಾಗಿಯೂ ಒಂದು ಕಟ್ಟಡ, ಒಂದು ಸಂಸ್ಥೆ, ಒಂದು ದೊಡ್ಡ ಕಟ್ಟಡ, ಜೆರುಸಲೇಮ್ ಕಟ್ಟಡ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಅಭಿವೃದ್ಧಿಯಾಗಿ ಆಳ್ವಿಕೆ ಮಾಡಿ ವಶಪಡಿಸ್ಕೊಳ್ರಿ. ವಿಶ್ವದ ಎಲ್ಲ ಕಡೆಯೂ ನೀವು ತುಂಬಿಕೊಳ್ಳಿರಿ. ಪಶು ಪಕ್ಷಿ ಪ್ರಾಣಿಗಳು ಜೀವರಾಶಿಗಳು ಆಕಾಶ ಭೂಮಿ ಜಲ ಎಲ್ಲವೂ ನಿನ್ನನ್ನು ಕಂಡು ಎದರುವುವು. ತಲೆಬಾಗು ಈತನಿಗೆ
ಕಿರೀಟಪ್ರಾಯನಾದ ರಾಜಕುವರನಾದ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಈ ಒಂದು ಸಂಭ್ರಮ, ಈ ಕುಟುಂಬದ ಸಂಭ್ರಮ ಎಷ್ಟು ಕಾಲವಿತ್ತು? ಎಷ್ಟು ಕಾಲವಿತ್ತು? ಹಲೋ, ಸಂತಾನವನ್ನು ಪಡೆಯುವುದಕ್ಕೆ ಮುನ್ನ ಅವರಿನ್ನ ಅಭಿಷೇಕಿಸಿದಾಗ ದಂಪತಿಗಳಾದರು. ಅವರು ತಂದೆ ತಾಯಿಗಳನ್ನು ಬಿಟ್ಟು ತಾವು ಏಕಾಂಗಿ ಬದುಕುವರು. ಅವರು ನಗ್ನನಾಗಿದ್ದರು, ನಾಚಿಕೊಳ್ಳಲಿಲ್ಲ. ಯಾಕೆ ನಾಚಿಕೊಳ್ಳಲಿಲ್ಲ? ಆದಾಮ ಅವಳು ದೊಡ್ಡವರು, ಯಾಕೆ ಅವರು ನಾಚಿಕೊಳ್ಳಲಿಲ್ಲ? ದೇವರ ಮಕ್ಕಳು, ದೇವರುಗಳು. ಯೋಹಾನ 10 ದೇವರ ವಾಕ್ಯ ಬೋಧಿಸ್ತದೆ. ವಾಕ್ಯದಿಂದ ತುಂಬಿಸಿ ಜೀವಿಸುವ ನೀನು 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 ದೇವರುಗಳೇ. ಆ ದೇವರುಗಳೆಂದೇ ದೇವರು ಹೇಳಿದ್ದಾರೆ. ಆದರೆ ನಾವು ದೇವರುಗಳಲ್ಲ ಸಾಧ್ಯವೇ? ಇದು ಪ್ರಶ್ನೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರಿಬ್ಬರು ಕೂಡಿ ಬಾಳುವುದಕ್ಕೆ ಮುನ್ನ ಯಾರಡ್ಡಿ ಮಾಡಿದ್ರು ಕುಟುಂಬಕ್ಕೆ? ಯಾರವನು? ಅವನ ಹೆಸರೇನು? ಲೂಸಿಫರ್, ಹೊಳೆಯುವ ನಕ್ಷತ್ರ, ಶೈನಿಂಗ್ ಸ್ಟಾರ್, ನಾರ್ದನ್ ಸ್ಟಾರ್, ಸುಂದರಾಂಗ, ಸುಂದರ ಪುರುಷ. ಆತನು ಪರಿಶೋಧಿಸಿಕೊಳ್ಳಲ್ಪಟ್ಟ. ಯಾವ ಮೂಲಕ ಪರಿಶೋಧನೆ ಮಾಡಿದ ಅವನು? ಯಾವುದರ ಮೂಲಕ ಪರಿಶೋಧನೆ ಮಾಡಿದನು? ಹಣ್ಣು ತಿನ್ನೋದಕ್ಕೆ ಮುನ್ನ ಅಲ್ವಾ? ಹಣ್ಣು ತಿಂದ ನಂತರ, ತಿನ್ನೋದಕ್ಕೆ ಮುನ್ನ, ಹಣ್ಣು ತಿನ್ನೋದಕ್ಕೆ ಮುನ್ನ, ಹಣ್ಣು ತಿನ್ನೋದಕ್ಕೆ ಮುನ್ನ ಒಂದು ವಾಕ್ಯ ಉಂಟು. ಆದಿಕಾಂಡ 3ನೇ ಅಧ್ಯಾಯದ 4ನೇ ವಾಕ್ಯ. ಆದಿಕಾಂಡ 3ನೇ ಅಧ್ಯಾಯದ 4ನೇ ವಾಕ್ಯ. ಜಗಳ ಆಗ್ತಾ ಇದೆ ಯಾರಾದರೂ ಒಬ್ಬರು. ನೀವು ಇನ್ನೊಮ್ಮೆ ಓದಿ. ಈ ಮಾತು ನಿಜವಲ್ಲ, ನೀವು ಸಾಯುವುದು ಸುಳ್ಳು. ಕುಂತ್ಕೊಳ್ಳಿ. ಅಲ್ಲಿ ಈ ಹಣ್ಣನ್ನು ನೀನು ತಿಂದರೆ ಸಾಯುವಿ ಎಂದು ನನ್ನ ಡ್ಯಾಡಿ ಹೇಳಿದ್ದಾರೆ. ನನಗೆ ದೇಹ ಜೀವ ಆತ್ಮ ಕೊಟ್ಟ ದೇವರು ಸೂಚಿಸಿದ್ದಾರೆ. ತಿನ್ನುವಾಗಿಲ್ಲ. ಸರ್ಪ ಸುಳ್ಳು, ನೀವು ತಿಂದರೆ ಸಾಯುವುದಿಲ್ಲ. ಸೃಷ್ಟಿಕರ್ತನನ್ನೇ ದೇವರನ್ನು ಸುಳ್ಳುಗಾರನಾಗಿ ಮಾಡಿದ ಸೈತಾನ ಪ್ರಭಾವವು ಇಂದು ನಾವು ಜೀವಿಸುವುದು ಸುಳ್ಳಿನಿಂದ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಗಂಡ ಹೆಂಡತಿಗೆ ನಿಜ ಹೇಳ್ತಾನ? ನಿಜ ಹೇಳ್ತಾನ? ಹೆಂಡತಿ ಗಂಡಂಗೆ ನಿಜ ಹೇಳ್ತಾಳ? ಒಪ್ಕೋತಿರಲ್ವಾ? ಇದೆಲ್ಲಿಂದ ಬಂದದ್ದು? ಹಣ್ಣು ತಿನ್ನೋದು ನೆಕ್ಸ್ಟು. ಆದರೆ ಸುಳ್ಳಿನಿಂದ ಜೀವಿಸುವಂಥದ್ದು ವಂಚನೆ ಮೂಲಕವಾಗಿ. ಪ್ರೈಸ್ ದ ಲಾರ್ಡ್. ಈಗ ನೀವು ಕುಟುಂಬ ಕಟ್ಟುವುದಕ್ಕೆ ಮುನ್ನ, ಮೊತ್ತ ಮೊದಲು ವಿವಾಹಕ್ಕೆ ಮುನ್ನ ನಿಮ್ಮ ಪತಿಯರನ್ನು, ನಿಮ್ಮ ಪತ್ನಿಯರನ್ನು ಮೊತ್ತ ಮೊದಲು ನೋಡಿದ ಕ್ಷಣಗಳನ್ನು ಒಮ್ಮೆ ನೆನಪಿಗೆ ತಂದುಕೊಳ್ಳಿ. ಸ್ವಲ್ಪ ರಿಕಲೆಕ್ಟ್ ಮಾಡ್ಕೊಳ್ಳಿ, ನೆನಪಿಗೆ ತಕ್ಕೊಳ್ಳಿ. ಸ್ವಲ್ಪ ತಗೊಂಡ್ರ ತುಂಬ ಚೆಂದ ಇತ್ತು. ಎಂಥ ಸಂಭ್ರಮದ ದಿನ. ಈತನೀಗ ಸರಿ, ಈತನೀಗ ಸರಿ. ಮೇಡ್ ಫಾರ್ ಮೀ, ವಿ ಆರ್ ಮೇಡ್ ಫಾರ್ ಈಚ್ ಅದರ್. ದೇವರು ನನಗಾಗಿ ಇವಳನ್ನು ಕೊಟ್ಟಿದ್ದಾರೆ, ನನಗಾಗಿ ಇವ್ರನ್ನ ಕೊಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರು ಪ್ರೀತಿಯಿಂದ ಆದಮನನ್ನು, ಪ್ರೀತಿಯಿಂದ ಅವಳನ್ನು ಸೃಷ್ಟಿ ಮಾಡಿದ್ದಾರೆ. ಇವರೊಬ್ಬರ ಪ್ರೀತಿಯ ಸಮ್ಮಿಲನ, ಪ್ರೀತಿಯಿಂದ ಕೂಡುವುದಕ್ಕೆ ದೇವರು ಲೈಂಗಿಕ ಪ್ರಕ್ರಿಯೆ ಮೂಲಕವಾಗಿ ದೇವರು ಅಭಿಷೇಕಿಸಿದರು. ಆದಿಕಾಂಡ 1ರಿಂದ 30 ತನಕ ಎಲ್ಲವನ್ನು ಸೃಷ್ಟಿ ಮಾಡಿದರು. ಸೃಷ್ಟಿ ಕಾರ್ಯವನ್ನು ಸ್ಥಗಿಸಿಗೊಳಿಸಿ ಸೃಷ್ಟಿಯನ್ನು ತನ್ನ ಮಕ್ಕಳಿಗೆ ಬಿಟ್ಟು ಕೊಟ್ಟರು. ದೇವರ ಪ್ರೀತಿಯ ಸಂಕೇತ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪುತ್ರ ಸಂತಾನವನ್ನು ಯೆಹೋವನು ಕೊಟ್ಟ ಭಾಗ್ಯ. ಕೀರ್ತನೆಗಳ ಪುಸ್ತಕ 127:3. ಸೃಷ್ಟಿಯ ಅಧಿಕಾರವನ್ನು ತನ್ನ ಮಕ್ಕಳಿಗೆ ಪರಮಾಧಿಕಾರ ಕೊಟ್ಟದ್ದು ದೇವರ ಪ್ರೀತಿಯಿಂದ. ಪ್ರೈಸ್ ದ ಲಾರ್ಡ್,
ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಎಂಗೇಜ್ಮೆಂಟ್ ದಿನ ತುಂಬ ಚೆಂದ ಆಯಿತು. ವಿವಾಹದಲ್ಲಿ ತಾಳಿ ಕಟ್ಟುವಾಗ ಇನ್ನೂ ಸಂಭ್ರಮವೇ ಸಂಭ್ರಮ, ವರ್ಣನೆ ಮಾಡಲಿಕ್ಕಾಗಲ್ಲ. ಎಲ್ಲರೂ ಬ್ಲೆಸ್ ಮಾಡೋರೇನೆ, ಹೂವಾರ ಹಾಕ್ಕಂತಕ್ಕವರು, ಪ್ರೆಸೆಂಟ್ ಮಾಡ್ತಕ್ಕಂಥವ್ರು, ನಿಮ್ಗೆ 10 ಮಕ್ಕಳಾಗಲಿ ಅಂತ ಆಶೀರ್ವಾದ ಮಾಡೋರು. ಎಷ್ಟು ಮಕ್ಕಳಾಗಲಿ? 1 ಡಜನ್ ಆಗಲಿ ಅಂತ. ನಿಮ್ಗೆ ಹೊಟ್ಟೆ ತುಂಬ ಮಕ್ಕಳಾಗಲಿ ಅಂತ. ಪ್ರೈಸ್ ದ ಲಾರ್ಡ್. ಹೊಟ್ಟೆ ತುಂಬ ತಿನ್ನು ಅನ್ನೋದು ಬಿಟ್ಟು ಹೊಟ್ಟೆ ತುಂಬ ಮಕ್ಕಳಾಗಲಿ ಅಂತ ಹೇಳಿದ್ವಿ. ಯಾವ ಆಶೀರ್ವಾದ! ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ವಿವಾಹ ದಿನದ ಮುಗೀತು. ಸಹೋದರ ಸಹೋದರಿ ದಾಂಪತ್ಯ ಜೀವನದಲ್ಲಿ ದೇವರ ಪ್ರೀತಿ ನಿಮ್ಮ ಮಧ್ಯೆ ಎಷ್ಟು ಕಾಲ ಇತ್ತು? 1 ತಿಂಗಳು. 1 ತಿಂಗಳು ನಾನು ಗಂಡನ ಬಗ್ಗೆ ಬೇಸರ ಮಾಡಿಕೊಳ್ಳೇ ಇಲ್ಲ. ಕೈ ಮೇಲೆ ಮಾಡಿ. ಒಂದಿಬ್ಬರು ಕಾಣ್ತಾ. 1 ತಿಂಗಳು ನನ್ನ ಹೆಂಡತಿ ಮೇಲೆ ನಾನು ಬೇಸರನೇ ಮಾಡಿಕೊಳ್ಳಲಿಲ್ಲ. ಕೈ ಮೇಲೆ ಮಾಡಿ. 1-2 ಕೈ ಇದ್ದವೆ. ಪ್ರೈಸ್ ದ ಲಾರ್ಡ್. ಒಂದು ಜೋರು ಚಪ್ಪಾಳೆ ತಟ್ಟಿ. 1 ವರ್ಷವಾಗಿದೆ. 1 ವರ್ಷವಾದರೂ ನನ್ನ ಗಂಡನ ಬಗ್ಗೆ ನಾನು ಬೇಸರ ಮಾಡಿಕೊಳ್ಳಿಲ್ಲ. ಕೈ ಎತ್ತಿ. ಸುಳ್ಳು ಹೇಳ್ಬೇಡಿ, ವೇದಿಕೆ ಇದು. ಪ್ರೈಸ್ ದ ಲಾರ್ಡ್. ಗಂಡಂದರು 1 ವರ್ಷ ಆಗಿದೆ ನನ್ನ ಹೆಂಡತಿ ಮೇಲೆ ನಾನು ಬೇಸರನೇ ಮಾಡ್ಕೊಂಡಿಲ್ಲ. ಕೈ ಎತ್ತು ಮಾಡಿ. 1-2-3 ಕೈ ಇದೆ, ಚಪ್ಪಾಳಿ ತಟ್ಟಿ. ಪ್ರೈಸ್ ದ ಲಾರ್ಡ್. ಪತಿ ಪತ್ನಿ ಪ್ರೀತಿಯ ಸಮ್ಮಿಲನ ದೇವರ ಪ್ರೀತಿ, ಗಾಡ್ಸ್ ಲವ್. ದೇವರ ಪ್ರೀತಿ ಇರುವಲ್ಲಿ ದ್ವೇಷಕ್ಕೆ ಅವಕಾಶವಿಲ್ಲ. ಪಿಶಾಚಿ ಪ್ರವೇಶ ಮಾಡಲಿಕ್ಕಾಗಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. 5 ವರ್ಷಗಳು ಕಳೆದಿದೆ. ಮಗುವಾಗಿದೆ, 1-2 ಆಗಿದ್ದಾವೆ. ಆಗಿಲ್ಲ. ಯಾರೂ ಬೇಸರ ಮಾಡ್ಕೊಂಡಿಲ್ಲ. ಯಾರಿದ್ದೀರಾ? 5 ವರ್ಷಕ್ಕೆ ಎಲ್ಲ ಸಾಕಾಗಿ ಹೋಯಿತು, ಬೇಸರ ಆಯಿತು. ಎಲ್ಲಿ ದೇವರ ಪ್ರೀತಿ? ವೇರ್ ಇಸ್ ಗಾಡ್ಸ್ ಲವ್? ಪ್ರೈಸ್ ದ ಲಾರ್ಡ್. ದೇವರಿಂದ ಮರೆಯಾದ ನೀನು ಏಕೆ ದೇವರ ಕಡೆಗೆ ನೋಡಲಿಲ್ಲ? ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅವಿಭಕ್ತ ಕುಟುಂಬ, ಕೂಡಿ ಬಾಳುವ ಕುಟುಂಬವನ್ನು ಒಡೆಯುವುದು ಪತಿ ಪತ್ನಿಯರಲ್ಲಿ ಬಂದ ದ್ವೇಷ. ಅಪ್ಪ ಅಮ್ಮನಿಂದ ಬೇರ್ಪಟ್ಟು ದೂರವಾಗುವುದು ದ್ವೇಷ, ಪಾಪದ ಸ್ವಭಾವಗಳು. ತನ್ನಷ್ಟಕ್ಕೆ ತಾನು ಬಾಳುವಂಥದ್ದು ವೈಯಕ್ತಿಕ ಅಸ್ತಿತ್ವಕ್ಕಾಗಿ ತಂದೆ ತಾಯಿಗಳನ್ನು, ಅತ್ತೆ ಮಾಮನ ತಿರಸ್ಕಾರ ಮಾಡುವಂಥ ಪರಿಸ್ಥಿತಿ. ದೇವರ ಪ್ರೀತಿಯಿಂದ ದೂರವಾಗಿ ಆಸೆ. ಅಣ್ಣನ್ನು ನೋಡಿದಳು, ನೋಟಕ್ಕೆ ಭಾಳ ಚೆಂದಾಗಿತ್ತು, ಊಟಕ್ಕೆ ರಮಣೀಯವಾಗಿತ್ತು, ಜ್ಞಾನಕ್ಕೆ ಆಕರ್ಷಣೆ ಆಗಿತ್ತು. ಇದು ಪ್ರಾರಂಭವಾಗಿದೆ. ಕುಟುಂಬವು ಒಡೆದು ಬಾಳುವ ಪರಿಸ್ಥಿತಿಗೆ ಬಂದದ್ದು ದೇವರ ಪ್ರೀತಿಯಿಂದ ದೂರವಾದದ್ದು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ತೋಬಿತನ ಗ್ರಂಥ 8ನೇ ಅಧ್ಯಾಯದ 6ನೇ ವಾಕ್ಯ. ತೋಬಿತ 8:6. ತೋಬಿತ 8:6. ನಾವಿಬ್ಬರು ವೃದ್ಧಾಪ್ಯ ಹೊಂದುವರೆಗೂ ಈ ಪ್ರಾರ್ಥನೆಯ ಅಂತ್ಯದಲ್ಲಿ ಅವರಿಬ್ಬರು ಆಮೆನ್ ಆಮೆನ್ ಎಂದೇಳಿ ಮಲಗಿಕೊಂಡರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದಾಮ ಅವ್ವಳನ್ನು ಪೂರ್ವ ತಂದೆ ತಾಯಿಗಳನ್ನ ಸೃಷ್ಟಿ ಮಾಡಿದ ದೇವರು ನೀವು. ಅಂತೆಯೇ ದೇವರು ನಮ್ಮ ದಾಂಪತ್ಯ ಜೀವನವನ್ನು ಆರಿಸಿಕೊಂಡವರು ನೀವು. ಆದ್ದರಿಂದ ಜೀವನ ಪರ್ಯಂತ ಈ ಸಹೋದರಿಯ ಜೊತೆಯಲ್ಲಿ ನಾನು ಬಾಳ್ವಿಕೆ ಮಾಡುವುದಕ್ಕಾಗಿ ನಿಮ್ಮ ಅನುಗ್ರಹವಿರಲಿ ಎಂಬುದಾಗಿ ಮೊಣಕಾಲೂರಿ ಪ್ರಾರ್ಥಿಸಿದರು. 8ನೇ ಅಧ್ಯಾಯದ 4ನೇ ವಾಕ್ಯ ನೋಡುವಾಗ ಅವರು ಮೊಣಕಾಲೂರಿ ಹಾಸಿಗೆ ಮೇಲೆ ಮೊದಲ ರಾತ್ರಿ ಮೊಣಕಾಲೂರಿ ಪ್ರಾರ್ಥಿಸಿದರು. ಪ್ರೈಸ್ ದ ಲಾರ್ಡ್. ಆಮೇನ್ ಆಮೇನ್ ಎಂದು ಮಲಗಿದರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಮೊದಲ ರಾತ್ರಿ
ಹಾಸಿಗೆ ಮೇಲೆ ದೇವರು ಕೊಟ್ಟಂಥ ಈ ಸಂಬಂಧ ಅಭಿಷೇಕಿಸಲ್ಪಡಲೆಂದು ಮೊಣಕಾಲೂರಿ ಹಾಸಿಗೆ ಮೇಲೆ ಪ್ರಾರ್ಥನೆ ಮಾಡಿದ ದಂಪತಿಗಳುಂಟೋ? ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಮದುವೆ ಸಂಭ್ರಮಕ್ಕೆ ಮುನ್ನ ಒಂದು 3 ದಿನಕ್ಕೆ ಮುನ್ನ ರೋಸಾ, ಹಲೋ, ರೋಸಾ ಏನದು? ಹಾಂ, ಎಷ್ಟು ಚಂದ. ಹಾಲೆಲೂಯಾ, ಹಾಲೆಲೂಯಾ. ಅದನ್ನು ಮುಂದಿಟ್ಟುಕೊಂಡೇ ಪ್ರಾರಂಭ ಆಗೋದು. ಚಪ್ರ ಹಾಕೋದು, ತಳಿರು ತೋರಣ, ಮದುವೆ ಸಂಭ್ರಮ ಊರಿಗೆಲ್ಲ ಗೊತ್ತಾಗಬೇಕು. ಎಲ್ಲರೂ ಬರೋದು ಈ ಮೂಲಕವಾಗಿ. ಎಲ್ಲರ ಆಹ್ವಾನ ಆಗ್ತಕೊಂಡು ಇದೊಂಥರ ಆಹ್ವಾನಕ್ಕೆ ಗಿಫ್ಟ್. ಪ್ರೈಸ್ ದ ಲಾರ್ಡ್. ಅದಿಲ್ಲ ಅಂದ್ರೆ ಬರಲ್ಲ. ಹಾಲೆಲೂಯಾ. ಸೊ ಮದುವೆ ದಿನ ಪ್ರಾರಂಭವಾದದ್ದು ಜೀವನ ಪರ್ಯಂತ ಮುಂದುವರಿಯುತ್ತದೆ. ಬಾಟ್ಲಿ. 1 ಕೊರಿಂಥಿ 6:9. ಅಧರ್ಮಿಗಳು, ಸಲಿಂಗಕಾಮಿಗಳು, ವಂಚಕರು, ಮೋಸಗಾರರು, ವ್ಯಭಿಚಾರಿಗಳು, ವಿಗ್ರಹಗಾರರು, ಸುಳ್ಳುಗಾರರು, ಕುಡುಕರು, ಪರನಿಂದಕರು ದೇವರ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ವಿವಾಹದ ದಾಂಪತ್ಯ ಜೀವನದಲ್ಲಿ ನೀನು ಮೊದಲು ಮೊಣಕಾಲೂರಿ ದೇವರಿಗೆ ಕೃತಜ್ಞತೆ ಪ್ರಾರ್ಥನೆ ಸಲ್ಲಿಸಬೇಕಾದವನು. ಮತ್ತಿನ ಮೂಲಕವಾಗಿ ನೀನು ಹಾಸಿಗೆಯನ್ನು ಪ್ರವೇಶ ಮಾಡುವಾಗ ಯಾರ ಸಂಬಂಧ ಎಲ್ಲಿಂದ ಬಂದಿದೆ? ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, 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 ಹಾಲೆಲೂಯಾ. ನೀವು ಬಹುಸಂಖ್ಯೆಯಾಗಿ ಹೆಚ್ಚಿರಿ. ದೇವರು ಕೊಟ್ಟಂಥ ಮಕ್ಕಳನ್ನು ಪ್ರೀತಿಯಿಂದ ಸಾಕಿ ಸಲಹಿ. ಎಲ್ಲಿದೆ ವಾಕ್ಯ? ಎಲ್ಲಿದೆ ಜೀವಿತ? ಪರಿಶುದ್ಧ ಮಕ್ಕಳನ್ನು ಹಡೆಯುವುದಕ್ಕಾಗಿ ತಾಯಿ ತನ್ನ ಪರಿಶುದ್ಧ ಗರ್ಭದಲ್ಲಿ ಪರಿಶುದ್ಧತೆಯನ್ನು ಸ್ವೀಕರಿಸಲು ಎಷ್ಟು ಜನರು ತಾಯಂದರು ಸಿದ್ಧರಾಗಿದ್ದಾರೆ. ಸಿಗ್ಮಂಡ್ ಫ್ರಾಯ್ಡ್ ಆತನು ಸೋಷಿಯಲ್ ಸೈಂಟಿಸ್ಟ್. 18ನೇ ಶತಮಾನದಲ್ಲಿ ಒಂದು ಓಲೆಯನ್ನು ತಂದ. ಈ ಭೂಮಿಯಲ್ಲಿ ವಯೋಮಾನಕ್ಕೆ ಬಂದ ಹೆಣ್ಣು ಮಕ್ಕಳು 10 ವರ್ಷದ ಮೇಲ್ಪಟ್ಟು, ಗಂಡು ಮಕ್ಕಳು 11ನೇ ವರ್ಷದ ಮೇಲ್ಪಟ್ಟು ತನ್ನ ದೈಹಿಕ ದುರ್ಚೆಲಗಾಗಿ ಅವರು ಕಾಮಾಭಿಲಾಷೆಗೆ ತೊಡಗಿಕೊಳ್ಳುತ್ತಾರೆ. ಪರಿಶುದ್ಧಳಾದ ಹೆಣ್ಣು ಮಗಳು 100ರಲ್ಲಿ 90% ಸಿಗೋದು ಕಷ್ಟ. ಇದು ನಾನು ಹೇಳ್ತಾ ಇಲ್ಲ, ವೈದ್ಯಕೀಯ ತಜ್ಞ ಸಿಗ್ಮಂಡ್ ಫ್ರಾಯ್ಡ್ ಆತನು ಪತ್ತೆ ಹಚ್ಚಿದಂಥ ಪ್ರಕ್ರಿಯೆಗಳು. ಯಾಕೆ ಮನಸ್ಸಿನಲ್ಲಿ ಆಲೋಚನೆ, ದೈವಿಕ ಸ್ವಭಾವಗಳು ನಮ್ಮಲ್ಲಿಲ್ಲ? ಆಮೇನ್ ಎಂದು ಅವರೇ ಮಲಗಿಕೊಂಡರು. ಆಮೇನ್ ಅಂದ್ರೇನು? ಏನಂತ ತೂಗುಡಿಸ್ತಾ ಇದ್ರೆ ಹಾಗೆ ಆಗಲಿ, ಬೇಸರ ಇದ್ರೆ ಹಾಗೆ ಆಗಲಿ, ನಿದ್ರೆ ಮಾಡ್ತಾಯಿದ್ರೆ ಹಾಗೆ ಆಗಲಿ ಅಂತ ಅರ್ಥ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್. ಸ್ವರ್ಗದಲ್ಲಿ ವಿವಾಹ ಸಿದ್ಧವಾಗಿದೆ. ಭೂಮಿಯಲ್ಲಿ ಮಕ್ಕಳು ಆಯ್ದುಕೊಂಡಂಥ ಮಗಳನ್ನು ದೇವರು ಆಶೀರ್ವದಿಸಿ ದಾಂಪತ್ಯ ಜೀವನಕ್ಕೆ ಕರೆ ನೀಡುತ್ತಾರೆ. ಆಧುನಿಕ ಯುಗದಲ್ಲಿ ಈ ದಿನಗಳು ಏನಾಗಿದೆ? ಹುಡುಗಿಯನ್ನು ನೋಡ್ಲಿಕ್ಕೆ ಹೋದ ಹುಡುಗನಲ್ಲಿ ಅನೇಕ ಪಾಯಿಂಟ್ ಔಟನ್ನು ಮಾಡ್ತಾರೆ. ಬ್ಯಾಂಕ್ ಅಕೌಂಟಿನ ಎಷ್ಟಿದೆ, ಕಾರ್ ಎಷ್ಟಿದೆ, ಬಂಗ್ಲೆ ಎಷ್ಟಿದೆ, ಅಮೌಂಟ್ ಎಷ್ಟಿದೆಯಾ, ಎಲ್ಲವೂ ಪರೀಕ್ಷೆಗಳಾಗ್ತವೆ. ಅವನಲ್ಲಿ ಕೊರತೆ ಕಂಡ ತಕ್ಷಣ ನೀನು ಬೇಡ, ರಿಜೆಕ್ಟ್. ಸೊ ಅವನಿಗಾಗಿ ಸಿದ್ಧವಾದ ಗಂಡು ಮಗ ಅವನಿಗಿಲ್ಲ. ಅವನೇನಾದ್ನವನು ಮ್ಯಾರೇಜ್ ಆರ್ ಮೇಡ್ ಇನ್ ಹೆವೆನ್. ದೇವರ ಒಳ್ಳೆಯ ಒಂದು ಅನುಗ್ರಹ ಉಂಟು, ಇಲ್ಲ ಕಳ್ಕೊಂಡಿದ್ದಾರೆ. ಅವಳು ಹಂಗೆ ಒಂದು 30 ವರ್ಷ ಆಯಿತು, ಇವನಿಗೊಂದು 40 ವರ್ಷ ಆಯಿತು. ಇಬ್ಬರೂ ಬೆಂಡೆಕಾಯಿ ಆದರು. ಪಲ್ಯಕ್ಕಾಗ್ತದ, ಸಾಂಬಾರ್ಗಾಗ್ತದ? ದೀರ್ಘಕಾಲ ವಿವಾಹವಿಲ್ಲದೆ, ಮಕ್ಕಳಿಲ್ಲದೆ, ವ್ಯಭಿಚಾರ ಜೀವಿತದಲ್ಲಿ ಬಾಳುವಂಥ ಸಾಂಸಾರಿಕ ಜೀವನವನ್ನು ಈ ದಿನ ನೋಡುತ್ತೇವೆ. ಯುದ್ಧ, ಕ್ಷಾಮ, ಡಾಮಗಳು ಪ್ರಾರಂಭವಾಗಿ ಕುಟುಂಬಗಳು ಅಳಿದು ಹೋಗುವ ಹಂಚಿನಲ್ಲಿದ್ದೇವೆ. ಕಾರಣ ನಾವು ನೆಟ್ ಲೈಫ್, ಇಂಟರ್ನೆಟ್. ಪ್ರೈಸ್ ದ ಲಾರ್ಡ್. ಪ್ರತಿ ಕುಟುಂಬದಲ್ಲಿರುವಂಥದ್ದು ಇಂಟರ್ನೆಟ್. ಎಷ್ಟು ಜಿ? 4G 5G. ತುದಿ ಬೇರಳಲ್ಲಿ ಅಮೇರಿಕಾ, ಇಂಗ್ಲೆಂಡ್, ಜಪಾನ್, ಫ್ರಾನ್ಸ್ ಎಲ್ಲವನ್ನ ಏಕಕಾಲದಲ್ಲಿ ಕಾಣಬಹುದಂತ, ಎಲ್ಲವನ್ನ ಕಾಣುವಂಥ ಪ್ರಕ್ರಿಯೆ ಮನುಷ್ಯನು ಇಂದು ಅಳವಡಿಸಿಕೊಂಡಿರುವಂಥದ್ದು. ಪಿಶಾಚಿಯು ಈ ಹಣ್ಣನ್ನು ನೀನು ತಿಂದರೆ ದೇವರಂತಾಗುವಿ. ಈ ಒಂದು ಆ್ಯಪಲ್ ಏನದು? ಕಾಸ್ಟ್ಲಿ. ಗ್ರೀನ್ ಆ್ಯಪಲ್ ಕಾಸ್ಟ್ಲಿ. ಸೊ ಆ್ಯಪಲ್ ಲೈಫ್ ಇದು ಪಿಶಾಚಿಯ ಪ್ರಕ್ರಿಯೆ.
ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಹಾಲು ಕುಡಿತಕ್ಕಂಥ ಮಗು ಕೈನಲ್ಲಿ ಶೇಕ್ ಮಾಡಿ ಆ ಮುಂದೆ ಮೊಬೈಲ್ ಹಿಡ್ಕೊಳ್ಳುತ್ತೆ. ಅದು ಹಾಲು ಬಿಟ್ಬಿಟ್ರು ಮೊಬೈಲ್ ಬಿಡಲ್ಲ. ಅಮ್ಮ ಪ್ರೀತಿಗೆ ಕೊಟ್ಬಿಡ್ತಾಳೆ. ಅದು ಪುನಃ ವಾಪಸ್ ಇಸ್ಕೊಳ್ಳಿಕ್ಕಾಗಲ್ಲ. ಪ್ರೈಸ್ ದ ಲಾರ್ಡ್. ಮನೆಯಲ್ಲಿ ಭಾಳ ಬ್ಯುಸಿ. ಅಮ್ಮ ನೆಟ್ಟಲ್ಲಿದ್ದಾರೆ. ಅಡುಗೆ ಆಯ್ತಮ್ಮ, ಇರೋ ಸ್ವಲ್ಪ ಕೆಲಸ ಇದೆ, ನೆಟ್ಟಲ್ಲಿದ್ದಾರೆ ಬೇಸಿ. ಅಪ್ಪ, ಊಟಕ್ಕೆ ಬನ್ನಿ, ಇರೇ ಸ್ವಲ್ಪ ಬ್ಯುಸಿಲಿದ್ದೀನಿ. ಅಪ್ಪ, ಮಗು ಬಾರೋ, ಒಂದೇ ಮಗು ಬಾರೋ, ತುಂಬ ಬಿಸಿ, ನಾನು ಹೋಮ್ವರ್ಕ್ ಮಾಡ್ತಾಯಿದ್ದೀನಿ. ಯಾವುದೋ ಹೋಮ್ವರ್ಕ್ ಮಾಡ್ತಾ ಇದ್ದಾರೆ. ಎಲ್ಲರೂ ನೆಟ್ಟಲ್ಲಿದ್ದಾರೆ ಕುಟುಂಬಗಳಲ್ಲಿ. ಸೊ ಎಲ್ಲ ನೆಟ್ಟಲ್ಲಿರೋದ್ರಿಂದ ಕುಟುಂಬದಲ್ಲಿ ಒಬ್ಬರು ನೆಟ್ಟಿಗಿಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅಮ್ಮನ ಮುಖವನ್ನು ನೋಡಿದ್ರಾಗಲ್ಲ, ಅವರು ನೆಟ್ಟಲ್ಲಿದ್ದಾರೆ. ಅಪ್ಪನ ಮುಖವನ್ನು ನೋಡಿದ್ರಾಗಲ್ಲ, ನೆಟ್ಟಲ್ಲಿದ್ದಾರೆ. ಸೊ ಎಲ್ಲ ಇಂಟರ್ನೆಟ್. ಇದು ಪಿಶಾಚಿಯ ಪ್ರಕ್ರಿಯೆ. ಹಲ್ಲೆಲೂಯಾ. ಎದೆ ಮೇಲೆ ಎಡಗೈ ಇಟ್ಟು ಬಲಗೈಯನ್ನು ಮೇಲಿಟ್ಟು ಕಣ್ಣು ಮುಚ್ಚಿ ನಮ್ಮ ಕುಟುಂಬಗಳ ಇರುವಂಥ ಸ್ಥಿತಿಯನ್ನು ಪ್ರಭುವಿಗೆ ಸಮರ್ಪಿಸಿಕೊಡುವ. ಪರಮೋನ್ನತ ದೇವರ ನಿಮಗೆ ಸ್ತೋತ್ರ ರಾಜ. ಪರಿಶುದ್ಧ ಸಂಸ್ಥೆಯನ್ನು ಈ ಭೂಮಿಯಲ್ಲಿ ನಿರ್ಮಾಣ ಮಾಡಿದ್ದರೆ, ಆದರೆ ಪ್ರಭುವೇ ನಿಮ್ಮಿಂದ ದೂರ ಆಗಲಿ ನಾನು. ನನ್ನ ಕುಟುಂಬವು ಛಿದ್ರವಾಗಿದೆ, ರೋಗದ ಸಂತೆಯಾಗಿದೆ, ಮಕ್ಕಳು ಮನೆಯಿಂದ ಹೊರಗಿದ್ದಾರೆ, ತಂದೆ ತಾಯಿಗಳ ಸಂಪರ್ಕವಿಲ್ಲದ ಕುಟುಂಬ, ಮುರಿದೋದ ದಾಂಪತ್ಯ ಜೀವನ, ವಯೋವೃದ್ಧರನ್ನು ನೋಡುವಂಥ ಪರಿಸ್ಥಿತಿ ಇಲ್ಲದ ಈ ಸ್ಥಿತಿಯಲ್ಲಿ ದೇವರೇ ಕುಟುಂಬಗಳನ್ನು ಕಟ್ಟುವುದಕ್ಕಾಗಿ ಬನ್ನಿರಿ ಸ್ವಾಮಿ. ನಿಮ್ಮ ಆತ್ಮರಿಂದ ಒಂದೊಂದು ಕುಟುಂಬಗಳನ್ನು ಅಭ್ಯಂಗಿಸಿ ಅಭಿಷೇಕಿಸಲ್ಪಡಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕುಟುಂಬಗಳು ಅಭ್ಯಂಗಿಸಲ್ಪಡಲು ಬರೇ ಕರೆ ನೀಡಿರಿ ಸ್ವಾಮಿ. ನಿಮ್ಮ ಆತ್ಮನ ಶಕ್ತಿ ಒಂದೊಂದು ಅಭ್ಯಂಗಿಸಲ್ಪಡಲಿ. ಹೋಲಿ 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 ಹೋಲಿ. ಶಿಡಿಡಿಯಾಲ ಅಕ್ಷರ ರಿಯಾಲ ರಿಯಾಲ ಲಿಯಾಲ ಲಿಯಾ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಶಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಎಫೆಸ 5:22. ಎಫೆಸ 5:22. ಮಹಿಳೆಯರೇ, ನೀವು ಪ್ರಭುವಿಗೆ ಹೇಗೋ ಹಾಗೆ ನಿಮ್ಮ ನಿಮ್ಮ ಯಾರಿಗೆ ನಿಮ್ಮ ನಿಮ್ಮ ಯಾರಿಗೆ ನಿಮ್ಮ 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 ಮುಂದುವರಿಸಿ ವಿಧೇಯರಾಗಿರಿ. ಧರ್ಮಸಭೆ ಎಂಬ ದೇಹಕ್ಕೆ ಪತಿಯಾದವನು ತನ್ನ ಪತ್ನಿಗೆ ಶಿರಸ್ಸಾಗಿರುತ್ತಾನೆ. ಕ್ರಿಸ್ತ ಯೇಸುವೇ ಧರ್ಮಸಭೆಯ ಉದ್ಧಾರಕ. ಧರ್ಮಸಭೆಯು ಕ್ರಿಸ್ತ ಯೇಸುವಿನ ಈ ಧರ್ಮಸಭೆ ಕ್ರಿಸ್ತ ಯೇಸುವಿನ ಆಡಳಿತಕ್ಕೆ ಒಳಪಟ್ಟಿರುವಂತೆ ಪತ್ನಿಯು ಸಹ ಎಲ್ಲ ವಿಷಯಗಳಲ್ಲೂ ತನ್ನ ಪತಿ ಆಡಳಿತಕ್ಕೆ ಒಳಪಟ್ಟಿರಬೇಕು. ಮುಂದುವರಿಸಿ. ಪುರುಷರೇ, ಕ್ರಿಸ್ತ ಯೇಸು ಈ ಧರ್ಮಸಭೆಯನ್ನು ಪ್ರೀತಿಸಿದ ಪ್ರಕಾರ ನಿಮ್ಮ ನಿಮ್ಮ ಪತ್ನಿಯರನ್ನು ಪ್ರೀತಿಸಿರಿ. ಧರ್ಮಸಭೆಯನ್ನು ಪಾವನಗೊಳಿಸುವುದಕ್ಕಾಗಿ ಕ್ರಿಸ್ತ ಯೇಸುವು ತಮ್ಮ ಪ್ರಾಣವನ್ನೇ ಕೊಟ್ಟರು. ವಾಕ್ಯೋಪದೇಶದಿಂದಲೂ ಜಲಸ್ನಾನದಿಂದಲೂ ಅದನ್ನು ಸ್ವೀಕರಿಸಿದರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪೌಲರು ಇಲ್ಲಿ ನುಡಿತಾ ಇದ್ದಾರೆ, ದಾಂಪತ್ಯ ಜೀವನದಲ್ಲಿ ಪತಿಯರೇ ಪತ್ನಿಯರೇ ನಿಮ್ಮ ನಿಮ್ಮ ಪತ್ನಿಯನ್ನು ನಿಮ್ಮ ನಿಮ್ಮ ಪತಿಗಳನ್ನು ಪ್ರೀತಿಸಿರಿ, ಗೌರವಿಸಿರಿ. ಎಲ್ಲ ವಿಷಯಗಳಲ್ಲಿ ನಿಮ್ಮಲ್ಲಿ ವಿಧೇಯತೆ ಇರಲಿ. ಧರ್ಮಸಭೆಗಾಗಿ ಪ್ರಭು ಯೇಸು ತಮ್ಮ ಪ್ರಾಣವನ್ನೇ ಕೊಟ್ಟು ರಕ್ತವನ್ನು ಸುರಿಸಿದ ಹಾಗೆ ನಿನ್ನ ಪತ್ನಿಗಾಗಿ ನೀನು ಪ್ರಾಣತ್ಯಾಗಕ್ಕೂ ಸಿದ್ಧನಾಗಿರಬೇಕು. ರಕ್ತವನ್ನು ಸುರಿಸಬೇಕು, ದುಡಿಯಬೇಕು, ಸಾಕಿ ಸಲಹಬೇಕು, ಅಂತೆ ನೀನು ಪ್ರೀತಿಸಬೇಕು. ನೀವಿಬ್ಬರು ಒಂದೇ ಅಂಗವಾಗಿದ್ದೀರಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಹೆಚ್ಚಾಗಿ ಮಕ್ಕಳನ್ನು ಪಡೆಯಿರಿ, ಅಭಿವೃದ್ಧಿಯಾಗಿ ದೇವರು ಆಶೀರ್ವದಿಸಿದರು. ನಮ್ಮ ಕುಟುಂಬವನ್ನು ಒಮ್ಮೆ ನೋಡಿದಾಗ ನನ್ನ ಕುಟುಂಬದಲ್ಲಿ ದೇವರು ಕೊಟ್ಟ ಮಕ್ಕಳೆಲ್ಲಿದ್ದಾರೆ? ವೇರ್ ದೇ ಆರ್?
ನನ್ನ ಕುಟುಂಬಕ್ಕೆ ಕೊಟ್ಟ ಮಕ್ಕಳು ಎಲ್ಲಿದ್ದಾರೆ? ಈಗ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಬೇಕು. ನನಗೆ ದೇವರು 5 ಮಕ್ಕಳು, 6 ಮಕ್ಕಳು, 7 ಮಕ್ಕಳು, 8 ಮಕ್ಕಳು, 9, 10 ಡಜನ್ ಕೊಡ್ತಾ ಇದ್ದಾರೆ. ಯಾಕೋಬನಿಗೆ 12 ಮಕ್ಕಳನ್ನು ಕೊಟ್ಟರು. ಅಂತೆ ನಮಗೆ ಅಷ್ಟು ಮಕ್ಕಳನ್ನು ಕೊಟ್ಟರು. ಎಲ್ಲಿ ಆ ಮಕ್ಕಳು ನಮ್ಮಲ್ಲಿ? ಎಲ್ಲಿ? ವೇರ್? ಪ್ರೈಸ್ ದ ಲಾರ್ಡ್. ದೇವರು ಕೊಟ್ಟ ಕಂದನನ್ನು ನಾನು ಸ್ವೀಕರಿಸಲು ತಿರಸ್ಕರಿಸಿದೆ. ಹಾಗಾಗಿ ದೇವರ ಆಜ್ಞೆಗಳನ್ನ ಉಲ್ಲಂಘಿಸಿದೆ. ದೇವರು ಕೊಡುವಂಥ ಮಕ್ಕಳು ನಿಮ್ಮ ಶಕ್ತಿ ಸಾಮರ್ಥ್ಯವಲ್ಲ, ನಮ್ಮ ಶಕ್ತಿ ಬದಲಾಗಿ ಈ ಮಗು ನನ್ನದು. ದೇವರು ಹೇಳ್ತಾ ಇದ್ದಾರೆ, ಈ ಕಂದ ನನ್ನದು, ನಿಮ್ಮ ಒಡಲಿಗೆ ನಾನು ಕೊಡುತ್ತಿರುವುದು. ಇವುಗಳನ್ನು ಸಾಕಿ ನನಗೆ ನೀವು ಕಾಣಿಕೆಯನ್ನಾಗಿ ಸಮರ್ಪಿಸಬೇಕು. ಇದು ದೇವರ ಯೋಜನೆ. ಧರ್ಮೋಪದೇಶಕಾಂಡ 6:4-5 ವಾಕ್ಯ. ಎಲ್ಲ ಇಸ್ರೇಲ್ ಜನವೇ ಕೇಳು, ನಿನ್ನ ಸರ್ವಶಕ್ತನಾದ ದೇವರನ್ನ ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಆತ್ಮದಿಂದಲೂ, ಪೂರ್ಣ ಮನಸ್ಸಿನಿಂದ ಪ್ರೀತಿಸು. ಇವುಗಳ ಕುರಿತು ನಿನ್ನ ಮಕ್ಕಳಿಗೆ ಬೋಧಿಸು. ಮಲಗುವಾಗಲೂ ಏಳುವಾಗಲೂ ಇವುಗಳನ್ನ ಕುರಿತು ಬೋಧಿಸು. ನಿನ್ನ ಕೈಗಳಿಗೆ ಕಂಕಣವಾಗಿ ಕಟ್ಟಿಕೋ, ನೆಣಪಟ್ಟಿಯನ್ನು ಕಟ್ಟಿಕೋ. ನಿನ್ನ ಮನೆಯ ದ್ವಾರದಲ್ಲಿ ಅಡ್ಡ ಮತ್ತು ನಿಲುಪಟ್ಟಿ ಇವುಗಳನ್ನು ಕುರಿತು ಪ್ರೀತಿ. ನಾನು ಕೊಡುವ ಕಂದನನ್ನು ನಿನ್ನ ಪ್ರೀತಿಯಿಂದ ತುಂಬಿಸು. ಪ್ರೀತಿಯಿಂದ ತುಂಬಿಸಿ ಎಂದು ದೇವರು ಕರೆದರು. ನನ್ನ ಮಕ್ಕಳನ್ನು ನಾನು ಪ್ರೀತಿಯಿಂದ ತುಂಬಿಸಿದ್ದೇನೋ? ಪ್ರೈಸ್ ದ ಲಾರ್ಡ್. ದೇವರ ಪ್ರೀತಿ ನನ್ನ ಮಕ್ಕಳ ರಕ್ತದಲ್ಲುಂಟೋ? ನಾನು ನನ್ನ ಪತ್ನಿಯ ಬಾಂಧವ್ಯದಲ್ಲಿ ಪ್ರೀತಿ ಒಡಕಾದ ದಿನವೇ ನನ್ನಲ್ಲಿರುವಂಥ ನನ್ನಲ್ಲಿರುವಂಥ ರಕ್ತ ಮತ್ತು ಸ್ವಭಾವಗಳು ನನ್ನಂತಾಗಿದೆ. ಪ್ರೈಸ್ ದ ಲಾರ್ಡ್. ಅವುಗಳಿಗೆ ಜನ್ಮ ಕೊಟ್ಟಂಥ ಮಗು ನನ್ನ ಸ್ವಭಾವ. ಯಸ್ ಇಸ್ ದ ಫಾದರ್, ಸೊ ಇಸ್ ಅ ಸನ್. ತಾಯಿ ಪೋಲ್ ಪಿಳ್ಳೈ, ನೂಲ್ ಪೋಲ್ ಸೇಳೈ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಬ್ಬರು ಪ್ರೀತಿಯಿಂದಿರುವಾಗ ಪ್ರೀತಿಯ ಕಂದ ಗರ್ಭದಲ್ಲಿ ಜನ್ಮ ತಾಳುತ್ತದೆ. ಆಕೆಯ ಗರ್ಭದ ಅವಸ್ಥೆಯಲ್ಲಿ 280 ದಿನಗಳ ಕಾಲ ದೇವರ ಕಂದನನ್ನು ಪ್ರಾರ್ಥನಾ ಫಲಗಳಿಂದ ತುಂಬಿಸಿ ಬೆಳೆಸಬೇಕು. ಇದು ಗಾಡ್ಸ್ ಪ್ಲ್ಯಾನ್. ಗಂಡನ ಕೋಪ ಅವಳ ಮನಸ್ಸನ್ನು ತಾಕಬಾರದು, ಮಗುವಿಗೆ ಸಮಸ್ಯೆ ಆಗಬಾರದು. ಹೆರಿಗೆಯಾದ ನಂತರ ಆ ಕಂದ ಇಬ್ಬರದ್ದು ಬಂಧು ಬಳಗದ್ದು ದೇವರ ಪ್ರೀತಿಯಿಂದ ಮಗುವನ್ನು ಬೆಳೆಸಬೇಕು. ಸಾಧ್ಯವಿಲ್ಲ. ಕಾರಣ, ದ್ವೇಷ ತುಂಬಿದ ಬಾಂಧವ್ಯದಲ್ಲಿ ಬೆಳೆದ ಶಿಶು ಗರ್ಭದಲ್ಲೇ ಅದು ಪಾಪದ ಪಿಂಡವಾಗಿದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ನಾನು ವಿವಾಹವಾಗಿ 41 ವರ್ಷ. ಎಷ್ಟು ವರ್ಷ? 41 ವರ್ಷಗಳಲ್ಲಿ 10 ನಿಮಿಷನೂ ನನ್ನ ಕೋಪದ ಮುಖವನ್ನು ನನ್ನ ಹೆಂಡತಿ ನೋಡಿಲ್ಲ. ಅವಳ ಕೋಪದ ಮುಖವನ್ನು ನಾನು ನೋಡಿಲ್ಲ. ನಮ್ಮಲ್ಲಿ ಕೋಪನೇ ಇಲ್ಲ. ಪ್ರೈಸ್ ದ ಲಾರ್ಡ್. ನನಗೆ 3 ಗಂಡು ಮಕ್ಕಳು. ಬೆಳೀತಿರೋ ಕಿಡೇಡಿ ಆ ಧಾರಾವಾಹಿನಲ್ಲಿ ಗಂಡ ಹೆಂಡತಿ ಜಗಳಾಡ್ತಾ ಇದ್ದಾರೆ. ಅಕ್ಕಪಕ್ಕದ ಮನೆ ಆಂಟಿ ಜಗಳಾಡ್ತಾ ಇದ್ದಾರೆ. ನೀವೇಕೆ ಆಡ್ತಾ ಇಲ್ಲ? ಓ, ಪ್ರೈಸ್ ದ ಲಾರ್ಡ್. ನನ್ನ ಹೆಂಡತಿನ ಒಂದಿನೂ ಬೈದಿಲ್ಲ ನಾನು. ಇನ್ನು ಬೈದಿಲ್ಲ ಅಂದಮೇಲೆ ಹೊಡಿತೀನಾ? ನನ್ನ ಮಕ್ಕಳನ್ನು ನಾನು ಬೈದಿಲ್ಲ. ಬೈಯ ಸನ್ನಿವೇಶ ಬರ್ತದಲ್ವಾ? ಬೈದಿಲ್ಲ. ಒಂದು ದಿನ ನನ್ನ ಮಕ್ಕಳನ್ನು ಹೊಡೆದಿಲ್ಲ ನಾನು. ಅವ್ರಿಗೆ ಏಟು ರುಚಿಗೆ ಗೊತ್ತಿಲ್ಲ. ನನ್ನ ಮಕ್ಕಳು ನನ್ನ ಜೊತೆಯಲ್ಲಿ ಬ್ರದರ್, ಸಹೋದರ ಥರರಿದ್ದಾರೆ. ಪ್ರೈಸ್ ದ ಲಾರ್ಡ್. ನನ್ನ ಕುಟುಂಬದ ಬಗ್ಗೆ ಅರಿವಿರುವಂಥ ಕೆಲವು ಸಹೋದರರು ನನ್ನ ಮಧ್ಯದಲ್ಲಿದ್ದಾರೆ. ಕುಟುಂಬದಲ್ಲಿ ಅನೇಕ ನೋವುಗಳು, ವೇದನೆಗಳು, ದುಃಖಗಳು ಬರಲಿಕ್ಕೆ ಉಂಟು. ಆದರೆ ದೇವರ ಪ್ರೀತಿಯಿಂದ ನೆಲೆಸಿರುವಾಗ ಕೊರತೆಗಳಿರೋಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅದನ್ನು ಅನುಭವಿಸುವುದೇ ಕ್ರಿಸ್ತನ ಪ್ರೀತಿ, ದ ಲವ್ ಆಫ್ ಗಾಡ್. ದೇವರ ಪ್ರೀತಿಯನ್ನು ಅನುಭವಿಸದೆ ನೀನು ಪರಿಶುದ್ಧವಾದ ಕಂದನನ್ನು ದೇವರಿಗೆ ನೀನು ಸಮರ್ಪಿಸುವ ಕಾಣಿಕೆ ಅಸಹ್ಯವಾದದ್ದು. ಕಾಯಿನ ಕಾಣಿಕೆ ಹೊಲಸಾಯಿತು, ದೇವರು ಮುಖಮರೆ ಮಾಡಿದರು. ಕಾಯಿನ ತಮ್ಮ ಹೆಬೆಲ್
ಕೊಡುವಂಥ ಕಾಣಿಕೆನ ದೇವರು ಪ್ರೀತಿಯಿಂದ ಸ್ವೀಕರಿಸಿದರು. ಘಮಘಮಿಸುವಂತಿತ್ತು. ನಿನ್ನ ಕಂದ ನೀನು ಕೊಡುವಾಗ ಅದು ಘಮಘಮಿಸುತ್ತದೆಯೋ? ನೀನು ಕೈ ಎತ್ತಿ ಪ್ರಾರ್ಥನೆ, ಕಣ್ಣು ಮುಚ್ಚಿಕೊಳ್ಳುವೇನು. ಯೆಶಾಯ 1:15. ನಿನ್ನ ಕೈ ರಕ್ತ ಸಿಕ್ತವಾಗಿದೆ, ಮೊದಲು ತೊಳೆದುಕೋ. ಇದಾಗಿದೆ ಕುಟುಂಬದ ಬಾಂಧವ್ಯ ಜೀವನ. ವಿವಾಹಕ್ಕೆ ಮುನ್ನ ನೀನು ಕಂಡ ಪತಿ ಪತ್ನಿಯ ಪ್ರೀತಿ ಜೀವನ ಪರ್ಯಂತ, ಅಂಟಿಲ್ ಡೆತ್. ಅಲ್ಲಿಯ ತನಕ ನೀನು ದೇವರ ಪ್ರೀತಿಯಲ್ಲಿ ನೀನು ಸಾರಬೇಕಾಗಿದೆ. ನಿನ್ನ ಮಕ್ಕಳನ್ನು ನೀನು ಬೆಳೆಸಬೇಕಾಗಿದೆ. ಇಲ್ಲವೇ ನಾನು ದೇವರ ಮುಂದೆ ನಿಲ್ಲುವ ಯೋಗ್ಯತೆ ಇಲ್ಲ. 1 ಥೆಸಲೋನಿಕ 5:23. ನಾನು ನೀವು ಒಂದು ದಿನ ನಿಲ್ಲಲೇಬೇಕು ದೇವರ ಮುಂದೆ. ಪ್ರೈಸ್ ದ ಲಾರ್ಡ್. ಎಷ್ಟು ಜನರು ಟ್ಯಾಬ್ಲೆಟ್ ನುಂಗ್ತಾ ಇದ್ದೀರಿ? ಯಾವುದಾದ್ರು ಡ್ಯಾಶ್ ಟ್ಯಾಬ್ಲೆಟ್. ಎಷ್ಟು ಜನರು ಟ್ಯಾಬ್ಲೆಟ್ ನೋಡಿದ್ದೀರಿ? ಎಲ್ಲರೂ ಟ್ಯಾಬ್ಲೆಟ್ ನುಂಗ್ತೀಯಲ್ವಾ? ಸಿರಾಕ 38 ವೈದ್ಯನ ಸನ್ಮಾನಿಸು ಔಷಧನ ತಗೋ. ಆ ಹಿಂದ್ಗಡೆ ಒಂದು ಪ್ರೊಡ್ಯೂಸರ್ ಡೇಟು, ಎಕ್ಸ್ಪೈರಿ ಡೇಟ್ ಇದೆಯಲ್ವಾ? ನನ್ನ ಸೃಷ್ಟಿಯ ದಿನವೇ ದೇವರು ನನಗೊಂದು ಎಕ್ಸ್ಪೈರಿ ಡೇಟ್ ಹಾಕಿದ್ದಾರೆ. ಓಕೆನಾ? ನನ್ನ ಜನನದ ದಿನ, ನಿಮ್ಮ ಜನನದ ದಿನ, ಮರಣದ ದಿನವನ್ನು ಅಲ್ಲಿ ಸೂಚಿಸಿದ್ದಾರೆ. ಯಾರಿಗಾರು ಗೊತ್ತುಂಟು? ಅಲ್ಲಿ ಪ್ರಿಂಟ್ ಹಾಕಿದ್ದಾರೆ, ನಮಗೂ ಹಾಕ್ಬಿಡ್ಬೇಕಾಗಿತ್ತಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಪ್ರಭು ಕೊಡುವ ದಿನದವರೆಗೆ ನಾನು ದೇವರ ಮುಂದೆ ನಿಲ್ಲುವ ಯೋಗ್ಯತೆಯನ್ನು ಪಡೆದುಕೊಳ್ಳಬೇಕಾದಾಗ ನಾನು ದೇವರ ಸಂಬಂಧದಲ್ಲಿ ಬಾಳಬೇಕು. ಕೋಪ, ದ್ವೇಷ, ಅಸೂಯೆ, ವಂಚನೆ, ಮೋಸ, ಹಗೆತನ, ಕಾಮಾಭಿಲಾಷೆಗಳು ಇವು ತರುವಂಥ 7 ರೀತಿಯ ಪ್ರಕ್ರಿಯೆಗಳಿಂದ ಮನುಷ್ಯನು ಹೊರಬರುವುದು ಸುಲಭ ಸಾಧ್ಯವಲ್ಲ. ಅವುಗಳನ್ನ ಮೆಟ್ಟಿ ನಿಲ್ಲುವಾಗ ಮಾತ್ರ ಕುಟುಂಬದಲ್ಲಿ ಪ್ರೀತಿ ಮತ್ತು ಪ್ರಾರ್ಥನೆ. ಯಾವ ರೀತಿಯ ಪ್ರಾರ್ಥನೆ? ಸ್ವರ್ಗದಲ್ಲಿರುವ ನನ್ನ ತಂದೆ, ನಿನ್ನ ನಾಮ ಪೂಜಿತವಾಗಿ ನಿನ್ನ ರಾಜ್ಯ ಬರಲಿ. ನಿನ್ನ ರಾಜ್ಯ ಬರಲಿ ಎಂದಾಗ ನೀನಿರುವಲ್ಲಿ ರಾಜ್ಯ ಬರದ ಪಕ್ಷದಲ್ಲಿ ನಿನ್ನ ಸ್ವರವನ್ನು ಪ್ರಭು ಆಲಿಸೋಲ್ಲ, ಮುಖತ್ಮರೆ ಮಾಡಿಕೊಳ್ಳುತ್ತಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನನಗೆ ಪುಟ್ಟ ಮಕ್ಕಳು. ನಾನು ಓನ್ಲಿ ಸಂಡೇ ಕ್ರಿಸ್ತ ಅಷ್ಟೇ. 2003 ತನಕ ಭಾನುವಾರದ ಕ್ರಿಸ್ತ, ಉಳಿದಿಲ್ಲ ನಾನು. ಸೊ ಹಾಗಾಗಿ ಪ್ರಾರ್ಥನೆ ಕಡಿಮೆ. ಮಕ್ಕಳಿಗೆ ಸಮಸ್ಯೆಗಳು, ಒಂದು ರೋಗದಿಂದ ಡಿಸ್ಚಾರ್ಜರ್, ಇನ್ನೊಂದು ಅದು ಡಿಸ್ಚಾರ್ಜ್, ಇನ್ನೊಂದು ಸಮಸ್ಯೆಗಳು. ನನ್ನ ಈ ಮಕ್ಕಳನ್ನು ನಾನು ಡಿವೈನ್ ಧ್ಯಾನ ಮಂದಿರಕ್ಕೆ ಮೊದಲು ಕಳಿಸಿದೆ 2003 ನವೆಂಬರ್. ಆ ಧ್ಯಾನಕ್ಕಾಗಿ ಬಂದಾಗ ಮಗನಿಗೆ ಒಂದು ಸಮಸ್ಯೆ ಇತ್ತು, ಗುರು ಮಗನಿಗೆ. ವಾಪಸ್ ಬರುವಾಗ ಸಾಟರ್ಡೆ ಬಂದರು, ಸಂಡೇ ಮನೆಯಲ್ಲಿ ಕ್ಯಾರಮ್ ಮಾಡ್ತಾಯಿದ್ದಾರೆ. ನಾನು ಪೂಜೆ ಮುಗಿಸ್ಕೊಂಡು ಬಂದು ಹೊರಗಡೆ ಚಪ್ಪಲ್ ಹಾಕ್ಕೊಂಡೆ. ನನ್ನ ಮಗ ಕೇಳಿದ್ರು, ಡ್ಯಾಡಿ ಎಲ್ಲಿ ಹೋಗ್ತಾಯಿದ್ದೀರಿ? ಚರ್ಚ್ ಹತ್ರ. ಪಾರ್ಟಿ ಉಂಟೋ? ಚಿಕ್ಕದುಂಟು, ಜಾಸ್ತಿ ಕುಡಿಬೇಡಿ ಅಂದರು. ಆಯಿತು ಅಂದೆ. ನಾನಿನ್ನು ಮುಂದೆ ಕುಡಿಯಲ್ಲ ಅಂದೆ. ನಾನು ಅಲ್ಲೇ ಕುಡಿದ್ಬಿಟ್ರೆ ಡಿವೈನ್ಗೆ ಹೋಗಲ್ಲ ಅಂದೆ ನಾನು. ನೋಡಿ, ಹೋಲಿ ಸ್ಪಿರಿಟ್ ನನ್ನಲ್ಲಿದ್ದ ಬಲಹೀನತೆ ಒಂದೇ, ನಾನು ಯಾವಾಗಲೂ ಕುಡುಕನಲ್ಲ, ಸೀಸನಲ್ ಕುಡುಕ. ಸಂಡೇನೋ 1 ತಿಂಗಳಿಗೋ 6 ತಿಂಗಳು ಕುಡುಕರ ಮಧ್ಯದಲ್ಲಿ ಒಂದು ಪೆಗ್ ತಗೊಳ್ಳೋದಷ್ಟೇ. ಸ್ಟೈಲಾಗಿ ಕುಡ್ಕೊಂಡು ಬಾಯಿ ಒರೆಸ್ಕೊಂಡು ಸುಮ್ಮನಿದ್ದು ಬಿಡೋದು. ಇದೊಂದೇ ಒಂದು ಪುಟ್ಟ ಪಾಪ ಮನೆಯಲ್ಲಿ ಬಂಧಿಸಲ್ಪಟ್ಟಿತ್ತು. ಪ್ರೈಸ್ ದ ಲಾರ್ಡ್. ನಾನು ದೊಡ್ಡ ಕುಡಿದು ಗಲಾಟೆ ಮಾಡಿದವನಲ್ಲ, ವ್ಯಯ ಮಾಡಿದವನಲ್ಲ, ನೀತಿವಂತನೇ. ಚರ್ಚ್ಗೆ ಹೋದರೆ ಸಿಸ್ಟರ್ಸ್ಗಳು ಹೇಳ್ತಾಯಿದ್ರು, ವಾಟ್ ದಿಸ್ ಫೆಲೋ ಸಿಂಪ್ಲಿ ಕಮ್ಸ್ ಆ್ಯಂಡ್ ಗೋಸ್. ನಾನು ಆಮೇನಂತನೂ ಇರಲಿಲ್ಲ, ಕೈ ಕಟ್ಕೊಂಡಿದ್ದು ಬಂದ್ಬಿಡ್ತಾ ಇದ್ದೆ. ಅಂಥವನು ಮಾತಾಡ್ತಿರಲಿಲ್ಲ ಯಾರ ಹತ್ರನೂ, ಮಾತು ಮೂಕನಾಗಿದ್ದೆ ನಾನು. ಆಗ ನಾನು ಬಂದು ಕುಂತ್ಕೊಬಿಟ್ಟೆ, ವಾಪಸ್ ಹೋಗಲಿಲ್ಲ. ಡ್ಯಾಡಿ ಹೋಗಲ್ಲ. ಅದೇ ಲಾಸ್ಟ್. ಅಂದು ಮನೆಯಲ್ಲಿ ಪ್ರಾರ್ಥನೆಗಳು, ಅದ್ಭುತಗಳು ಪ್ರಾರಂಭವಾಯಿತು. ಒಂದು ಜಪಸಾರ 8 ಗಂಟೆಗೆ ಪ್ರಾರಂಭ ಮಾಡೋದು, 11 ಗಂಟೆ ಮುಗಿಯುವಾಗ ಅಕ್ಕಪಕ್ಕದ ಜನರು ಬರುವಾಗ ಎಲ್ಲ ರೋಗಗಳು ಸ್ಪಾಟ್ ಡಿಲಿವರೆನ್ಸ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ನಾನು ಇನ್ನೂ ಡಿವೈನ್ಗೆ ಬಂದಿಲ್ಲ, ನನ್ನ ಮಕ್ಕಳು ಮಾತ್ರ ಬಂದೋಗಿದ್ದಾರೆ. ನಾನು ಹೋಗಲೇಬೇಕು. ಡಿವೈನ್ಗೆ ಬಂದೆ. ಆ ಕೊಂಕಣಿ ಹಾಲಲ್ಲಿ, ಹಿಂದಿ ಹಾಲಲ್ಲಿ ಎಡಗಡೆ ಗಂಡಸರು, ಬಲಗಡೆ ಹೆಂಗಸರು. ನಾನು 2ನೇ ಚೇರಲ್ಲಿ ಬೈಬಲ್ ಇಟ್ಟು ಹೋಗ್ತಾಯಿದ್ದೆ, ಡೈರಿ ಎಲ್ಲ ಬರ್ಕೋತಾ ಇದ್ದೆ. ನಾನು 2 ಸಾರಿ ಬಂದು ಕುಂತೆ.
3ನೇ ಸಾರಿ ಇಂಟರ್ನ್ಯಾಷನಲ್ ರಿಟ್ರೀಟ್ ಮಲಯಾಳದಲ್ಲಿ ಅಟೆಂಡ್ ಮಾಡಿದೆ. ಪರಿಶುದ್ಧಾತ್ಮ ತುಂಬಿಸಲ್ಪಟ್ಟೆ. ಕರ್ನಾಟಕದ ಮೂಲೆ ಮೂಲೆಗೆ ಹೋಗಿ ದೇವರ ವಾಕ್ಯವನ್ನು ಸಾರಲಿಕ್ಕೆ ಸಿದ್ಧನಾದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರತಿದಿನ ಪ್ರಾರ್ಥನೆಯು ಮನೆಯಲ್ಲಿ ಪ್ರಾರಂಭ ಆಯಿತು. ಊಟ ಇಲ್ಲದವರು ಪ್ರಾರ್ಥನೆ ನಿಲ್ತಾ ಇರಲಿಲ್ಲ. ಪ್ರತಿ ಪ್ರಾರ್ಥನೆಯಲ್ಲಿ ಜನರು ರಶ್ ಆಗ್ತಾಯಿದ್ರು. ಅದ್ಭುತಗಳು ಹೋಗ್ತಾಯಿತ್ತು. 2004-5 30 ಜನರು ಬ್ಯಾಪ್ಟಿಸಮ್ ತಗೊಂಡ್ರು ಮನೆಗೆ ಪ್ರಾರ್ಥನೆ ಮಾಡಲಿಕ್ಕೆ ಬಂದವರು. ಪ್ರೈಸ್ ದ ಲಾರ್ಡ್. ಒಟ್ಟು 40 ಜನರು ಬ್ಯಾಪ್ಟಿಸಮ್ ತಗೊಂಡ್ರು. ಅರಿವಿಲ್ಲದೆ ಕೊರತೆಯನ್ನು ದೇವರು ತುಂಬಿಸಿದ್ರು. ನಾನು ಡೋರ್ ಹಾಕ್ಬಿಡ್ತಾ ಇದ್ದೆ. ಜನರು ಪ್ರತಿ ಶುಕ್ರವಾರ ಮಾತ್ರ ಬನ್ನಿ ಫಾಸ್ಟಿಂಗ್ ಪ್ರೇಯರ್ ಅಂತ. ಆದರೆ ದೇವರು ಹೇಳಿದ್ರು, ನೀನು ಬಾಗಿಲು ತೆಗೀರಿ, ಕಳಿಸ್ತಾ ಇರೋದು ನಾನು ಅಂತ. ಮನೆಯಲ್ಲದವರೇ ನನಗೆ ಓಪನ್, ಬಾಡಿಗೆ ಮನೇಲಿ ಇದು ಓಪನ್. ಕೆಲವು ದಿನಗಳಲ್ಲಿ ಮನೆಯನ್ನು ದೇವರು ಕಟ್ಟಲಿಕ್ಕೆ ಅನುಮತಿ ಕೊಟ್ಟರು. ಅದಕ್ಕೆ ಅವರೇ ಹೆಸರು ಕೊಟ್ಟು, ಏನು, ಕೃಪಾಲಯ, ಗಾಡ್ಸ್ ಗ್ರೇಸ್. ಆ ಕೃಪಾಲಯವನ್ನು ದೊಡ್ಡದಾಗಿ 100 ಜನರು ಕುಂತು ಪ್ರಾರ್ಥನೆ ಮಾಡುವ ಅಭಿಷೇಕವನ್ನು ದೇವರು ಕೊಟ್ಟಿದ್ದರು. ಅದು ನನ್ನ ಮನೆಯಲ್ಲ, ದೇವರ ಮನೆ. ಇದಾಗಿದೆ ಸತ್ಪುರುಷನ ಪ್ರಾರ್ಥನೆಯು ಪರಿಶುದ್ಧವಾದದ್ದು. ದೇವರು ಆಲಿಸುತ್ತಾರೆ, ಅಭಿಷೇಕಿಸುತ್ತಾರೆ. ಇಡೀ ಕುಟುಂಬ ಬದಲಾಯಿತು. ನನ್ನ ಮಗ 7th ಸ್ಟ್ಯಾಂಡರ್ಡ್ ಮುಂದೆ ಹೋಗಿ 9th ಬರುವಾಗ ಟೀಚರ್ಸ್ಗಳಿಂದ ಭಾಳ ಹೀಯಾಳಿಕೆ ತುತ್ತಾಗಿದ್ದವನು. ಮಾನಸಿಕ ವೇದನೆ ಬರಲಿಕ್ಕೆ ಸಮಸ್ಯೆ ಆದ ಪ್ರಾರಂಭವಾಯಿತು. ಆದರೆ ಒಂದು ದಿನ ತೀರ್ಮಾನ ಆಯಿತು, SLCಯನ್ನು ದೇವರ ಈ ಸೇವೆಗೆ ಬರುವಾಗ ಅವನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿಕೊಂಡು ನಾನು ಗುರು ಆಗಬೇಕು. ಓಮ ಪ್ರೊಸೀಡ್. ದೇವರು ಉತ್ತಮ ರೀತಿಯಲ್ಲಿ ಗುರುಯಾಜಕನಿಗೆ ಮಾಡಿದ್ದು ಯಾವುದರಿಂದ? ಪರಿಶುದ್ಧತೆಯ ಜೀವನದಿಂದ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇಂದು ಪ್ರಪಂಚದಲ್ಲಿ 5 ಲಕ್ಷ ದಿವ್ಯ ಬಲಿ ಪೂಜೆಗಳು ಜರುಗುತ್ತವೆ 24 ಗಂಟೆಯಲ್ಲಿ. ಮುಂದೊದ್ದಿಂದ ಗುರು ಯಾಜಕರನ್ನ ನೀವು ನಿಮ್ಮ ಮನೆಯಿಂದ ಕಳಿಸ್ಲಿಲ್ಲ, ಈ ಗುರು ಯಾಜಕರು ಪ್ರಭು ಯೇಸುವನ್ನ ಈ ಭೂಮಿಗೆ ತರಲು ಇರೋಲ್ಲ. ಆಗ ನರಕ ಪ್ರಾಪ್ತಿ ಭೂಮಿಯಲ್ಲಿ ಸೃಷ್ಟಿಯಾಗುತ್ತದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. 20 ವರ್ಷಗಳ ಹಿಂದೆ ಆರೋಗ್ಯ ಸಂಸ್ಥೆ ಒಂದು ಕಾನೂನನ್ನು ತಂತು. ನಾವಿಬ್ಬರು ನಮಗಿಬ್ಬರೇ, ಹೆಣ್ಣಿರಲಿ ಗಂಡಿರಲಿ ಮನೆಗಿಬ್ಬರೇ. ಸ್ವಲ್ಪ ದಿನ ಆಯಿತು, ನಾವಿಬ್ಬರು ನಮಗೊಬ್ಬರೇ. ಪ್ರೈಸ್ ದ ಲಾರ್ಡ್. ಇವಾಗ ಏನಾಗಿದೆ, ನಾವಿಬ್ಬರೇ, ಯಾರಂಗೂ ಬೇಕಾಗಿಲ್ಲ. ಮಕ್ಕಳಲ್ಲಿ ದೇವರು ಕೊಟ್ಟಂಥ ಒಡಲಲ್ಲಿ ಖಾಲಿ, ಗರ್ಭ ಖಾಲಿ. ದೇವರ ಮುಂದೆ ನಾವೆಲ್ಲರೂ ಇದಕ್ಕೆ ಲೆಕ್ಕ ಒಪ್ಪಿಸಲೇಬೇಕು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸುಸ್ವ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಶಿಯಾಲಲಿ ಯಾಲಲಿ 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 ಯಾಲಲಿಯ ಅಲಲಿಯ 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 ಅಲಲಿ. ಜೀಸಸ್. ಕುಟುಂಬದಲ್ಲಿರುವಂಥ ಎಲ್ಲ ವೇದನೆಗಳನ್ನ ಸ್ವೀಕರಿಸಿರಿ ದೇವರೇ. ಎಲ್ಲ ತಡಸಗಳು, ಅಡ್ಡಿಗಳು, ಸೋದನೆಗಳು ಏಸನ್ನು ಮುರಿಯಲಿ. ದೇವರಾತ್ಮನ ಶಕ್ತಿ ಚಲಿಸಲಿ. ಜೀಸಸ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಸಿರಾಕ 9:1 ದಾಂಪತ್ಯ ಜೀವನದಲ್ಲಿ ಒಬ್ಬರನ್ನೊಬ್ಬರು ಸಂಶಯ ಬೇಡ ನಿನ್ನ ಹೆಂಡತಿಯ ಬಗ್ಗೆ, ಅವಳ ವಿರುದ್ಧ ಕೆಟ್ಟ ಪಾಠವನ್ನು ನೀನು ಕಲಿಸಬೇಡ ಅವಳಿಗೆ. ನಿನ್ನ ಪ್ರಾಣವನ್ನು ಒಪ್ಪಿಸಬೇಡ ಸ್ತ್ರೀಯ ಕೈಗೆ, ಮುಂದೆ ಬೇಡಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದಾಂಪತ್ಯ ಜೀವನದಲ್ಲಿ ಒಪ್ಪಿ ಬಾಂಧವ್ಯದಲ್ಲಿ ಜೀವನ ಪರ್ಯಂತ ಸುಖ ದಿಕ್ಕುಗಳಿಲ್ವಾಗಿ ಮರಣ ಪರ್ಯಂತ ನಾನು ನಿನ್ನ ಜೊತೆಯಲ್ಲಿ ವಾಸ ಮಾಡ್ತೇನೆಂದು ವಾಗ್ದಾನ ಮಾಡಿ, ವಾಗ್ದಾನವನ್ನು ಮುರಿಯುವಾಗ ದೇವರಿಗೆ ಎಷ್ಟು ನೋವು. ದ ಬ್ರೋಕನ್ ಆಫ್ ದಿ ಬಾಡಿ ಆಫ್ ಕ್ರೈಸ್ಟ್. ಕ್ರಿಸ್ತನು ಶಿಲುಬೆ ಮೇಲೆ ಮುರಿದುಕೊಂಡ, ರಿಬಿಲ್ಡ್ ದ ಬಾಡಿ ಆಫ್ ಕ್ರೈಸ್ಟ್. ಪುನಃ ಕಟ್ಟಬೇಕಾದವರು ಕುಟುಂಬಗಳು. ಆದರೆ ನಾವು ಕ್ರಿಸ್ತನನ್ನು ಪ್ರತಿದಿನ ಮುರಿಯುತ್ತೇವೆ, ಪುನರ್ಕಟ್ಟುತ್ತಿಲ್ಲ. ಕುಟುಂಬಗಳು ಶಾಪಗ್ರಸ್ತಗಳು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಂದ ದೂರವಾದ ದಿನವೇ ಪಾಪವು ನನ್ನನ್ನು ಪ್ರವೇಶ ಮಾಡಿತು. ಪಾಪವು ಒಂದು ಶಕ್ತಿಯಲ್ಲ, ಒಂದು ವ್ಯಕ್ತಿ. ಪಾಪವು ಒಂದು ವ್ಯಕ್ತಿ.
ಅದು ಮರಣವನ್ನು ತರುವಂಥದ್ದು. ಪಾಪದ ವೇತನವೇ ಮರಣ, ಮರಣದ ಮೂಲ ರೋಗದ ಅವಸ್ಥೆಗಳು. ನನ್ನಲ್ಲಿ ಒಂದೊಂದು ರೋಗಕ್ಕೂ ಒಂದೊಂದು ಪಿಶಾಚಿಯು ಕಾರ್ಯ ಮಾಡುವಾಗ, ನಾನು ದೇವರಿಂದ ದೂರವಾದ ದಿನಗಳಲ್ಲಿ ಪಿಶಾಚಿಗೆ ನನ್ನನ್ನು ಮಾರಿಕೊಂಡ ಗುಲಾಮ. ಯೋಹಾನ 8:34, ನಾನು ಗುಲಾಮನಾದ್ದರಿಂದ ನನ್ನ ಕುಟುಂಬವು ಇಡೀತನದಲ್ಲಿ ಇದ್ದೇನೆ, ದೇವರು ನನ್ನ ಬಳಿ ಇಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ತಾಯಿಯ ಗರ್ಭದಲ್ಲಿ ಮಗು ಗರ್ಭ ತಾಳಿದೆ, ನಿನ್ನ ರಕ್ತವನ್ನು ಅದು ಉಣುತ್ತಿದೆ. 280 ದಿನ ನಿನ್ನ ಭಾವನೆಗಳನ್ನು, ನಿನ್ನ ಪತಿಯ ಭಾವನೆಗಳನ್ನು ಉಂಡು ಮೆದುಳಿನಲ್ಲಿ ತುಂಬಿಕೊಂಡಿದೆ. ನಿನ್ನ ಸ್ವಭಾವಗಳು, ನಿನ್ನ ಆಲೋಚನೆ, ನಿನ್ನ ಮನಸ್ಸಾಕ್ಷಿ ಹೇಗಿದೆ. ಮಗು ಬೆಳೀತಿದೆ. ಜನ್ಮ ಕೊಟ್ಟದ್ದೇ ನೀನು ಹಾಲನ್ನು ಉಣಿಸ್ತಾ ಇದೆಯಾ, ನಿನ್ನ ವರ್ತನೆ ಹಾಲನ್ನು ಮಗು ಕುಡಿತಿದೆ. ಕೋಪ, ದ್ವೇಷ, ಅಸೂಯೆ, ವಂಚನೆ, ವಿಬ್ಗಯಾರ್ 7 ಬಣ್ಣದ, ಆ ಬಿಳಿಯ ಬಣ್ಣದಲ್ಲಿ 7 ಬಣ್ಣದ ಆ ಹಾಲಿನಲ್ಲಿ ನಾನಾ ರೀತಿಯ ಔಷಧಿಗಳನ್ನು ನೀನು ಕೊಡುತ್ತಿದ್ದೀಯಾ. ಅದನ್ನು ಉಂಡು ಪಾಪದ ಕೃತ್ಯದಲ್ಲಿ ಮಗು ಬೆಳೆಯುತ್ತಿದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ನಾವು ಸಾಕುವ ಮಗುಗೆ ನಾವು ಬುದ್ಧಿ ಹೇಳಲಿಕ್ಕಾಗಲ್ಲ. ಈಗ ಹೇಳಲಿಕ್ಕಾಗ್ತದಾ? ಭಾಳ ಬ್ರಿಲಿಯಂಟ್, ಹೇಳಲಿಕ್ಕಾಗಲ್ಲ. ಅವ್ರು ಹೇಳ್ದನ್ನು ನಾವು ಕೇಳಬೇಕಿಲ್ಲ ಅಂದರೆ ನಾನು ಮನೆ ಬಿಟ್ಟು ಹೋಗ್ತೇನೆ. ನಾನು ಕಳಿಸ್ಲಿಕ್ಕೆ ರೆಡಿ ಇದ್ದೀವಾ? ಅದಕ್ಕಾಗಿ ದೇವರು ಕೊಟ್ಟಂಥ ಸಂತಾನಕ್ಕೆ ಮುಟುಕು ಹಾಕಬಾರದು. ಹೆಚ್ಚು ಮಕ್ಕಳನ್ನು ಪಡೆಯಬೇಕು. ಎಷ್ಟು ವರ್ಷ ಇದ್ರೂ ಭೂಮಿ, ಜಲದಲ್ಲಿ, ನೆಲದಲ್ಲಿ ನಮಗೆ ಬೇಕಾದ ಎಲ್ಲ ಆಹಾರವನ್ನು ನಮಗಿಟ್ಟಿದ್ದಾರೆ. ಕೊಡಲಿಕ್ಕೆ ದೇವ್ರಿಗೆ ಶಕ್ತಿ ಉಂಟು, ಸಾಕಲಿಕ್ಕೆ ನಮಗೆ ಶಕ್ತಿ ಇಲ್ಲ. ಪಾಪದ ಹೊರೆ ನನ್ನನ್ನು ಕಾಡುತ್ತಿದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಸಿರಾಕ 41:5, ಸಿರಾಕ 41:5. ಗರ್ಭದಲ್ಲಿ ನನ್ನ ಸ್ವಭಾವದ ಮಕ್ಕಳು ಹುಟ್ಟಿದಾಗ ನಾನು ಅದನ್ನು ದ್ವೇಷಿಸುತ್ತೇನೆ, ನನ್ನ ಸ್ವಭಾವಕ್ಕೆ ಹೊರತಾದದ್ದೆಂದು ಆದರೆ ದೇವರ ವಾಕ್ಯ ಬೋಧಿಸ್ತದೆ. 41:5. ಪಾಪಾತ್ಮನ ಮಕ್ಕಳು ಹೇಸತಕ್ಕವರು, ದುಷ್ಟನ ಸಹವಾಸದಲ್ಲಿ ಬೆಳೆದವರು. ಪಾಪಾತ್ಮನ ಮಕ್ಕಳ ಆಸ್ತಿ ಹಾಳಾಗುವುದು. ಅವರ ಪೀಳಿಗೆ ಯಾವಾಗಲೂ ಅವಮಾನಕ್ಕೆ ತುತ್ತಾಗುವುದು. ಸಿರಾಕ 31, ಸಿರಾಕ 31. ಮಗನನ್ನು ಪ್ರೀತಿಸೋ ತಂದೆ ಆಗಾಗ ತಪ್ಪು ಮಾಡಿದವನಿಗೆ ಪೆಟ್ಟು ಕೊಡುತ್ತಿರುತ್ತಾನೆ. ಪೆಟ್ಟು ಕೊಟ್ಟ ಆ ಮಗನಿಂದಲೇ ತಂದೆ ತಾಯಿಗಳು ಸಾಂತ್ವನ ಪಡೆದುಕೊಳ್ಳಬರು. ಶಿಕ್ಷಿಸುವ ತಂದೆ ತನ್ನ ಮಗನಿಂದಲೇ ಸುಖವನ್ನು ಪಡೆಯುತ್ತಾನೆ. ಪರಿಚಿತರಲ್ಲಿ ಅವನನ್ನು ಕುರಿತು ಹೆಮ್ಮೆ ಪಡುವರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 1 ಪೇತ್ರ 3ನೇ ಅಧ್ಯಾಯದ 1ನೇ ವಾಕ್ಯ. ದಾಂಪತ್ಯ ಜೀವನದಲ್ಲಿ ಪತಿಗೆ ಸಲ್ಲುವಂಥ ಗೌರವವನ್ನು ಪತ್ನಿ ಸಲ್ಲಿಸಬೇಕು. ನಮ್ಮ ಕೆಲವು ಗ್ರಾಮಗಳಲ್ಲಿ ಇಂದು ಉಂಟು. ಅವನು ಎಂಥ ಕೆಟ್ಟ ಮನುಷ್ಯನಾದ್ರೂ ಹೆಂಡತಿ ತನ್ನ ಗಂಡನ ಬಗ್ಗೆ ಭಾಳ ಗೌರವ, ಭಾಳ ಗೌರವ. ಯಾರಾದ್ರು ಸಮೀಕ್ಷೆಗೆ ಸರ್ವೆಗೆ ಬರುವಾಗ ನಿನ್ನ ಗಂಡನ ಹೆಸರು ಏನಂದ್ರೆ ಹೇಳಲ್ಲ ಅವರು, ನಾಚ್ಕೋತಾರೆ ಅವರು. ಹೇಳ್ಬಿಡಕ್ಕ, ಮಗು ಇದ್ರೆ ಹೇಳ್ಬಿಡೋ ನಿಮ್ಮ ಅಪ್ಪಂದು ಹೆಸರು. ಅವಳು ಹೇಳಲ್ಲ ಬಾಯಿಂದ. ಗಂಡನ ಹೆಸರನ್ನು ಉಚ್ಚಾರ ಮಾಡಲಿಕ್ಕೆ ಭಯ ಅವಳಿಗೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅದು ನಮ್ಮ ಗಂಡಂದಿರಿಗೆ ಹೆಂಡ್ತಿರಿಗೆ ಹೆಂಗೆ ಕರಿತೀವಿ ನಾವು? ನಿನ್ನ ಹೆಸರೇನು? ಪೀಕಿ. ಯಾವುದು ಪೀಕಿ? ಪ್ರೇಮ್ ಕುಮಾರಿ. ಓ, ಲಾಂಗ್ ಶಾರ್ಟ್ ಫಾರಮ್. ಗಂಡಂದು ರಾಕಿ. ಏನು? ರಾಧಾಕೃಷ್ಣನ್. ರಾಕಿ, ಪೀಕಿ, ನಾಯಿ ನರಿಗಳ ಹೆಸರು ಇಟ್ಕೊಂಡು ಕರೀತಾ ಇದ್ದೀವಿ. ಇದು ಕುಟುಂಬದಲ್ಲಿರುವಂಥ ಬ್ಲೆಸ್ಸಿಂಗ್.
ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ. ಯೇಸುವೆ ವಂದನೆ. ಹಲ್ಲೆಲೂಯಾ. 1 ಪೇತ್ರ 3:1. ಸ್ವಲ್ಪ ನಮ್ಮ ಸಿಸ್ಟರ್ಗಳೇ ಮುಂದಿದ್ದಾರೆ. ಹಾಂ 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 ವಿಧೇಯರಾಗಿರಿ. ಹಾಂ 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 ಮಾತುಕತೆ ಇಲ್ಲದೆ ಸನ್ನಡತೆಯಿಂದಲೇ ಅವರನ್ನೇ ಸನ್ನಡತೆಯಿಂದಲೇ ಸ್ತ್ರೀ ತನ್ನ ಪುರುಷನನ್ನು ಗೆಲ್ಲಬಹುದು. ಹಾಂ ಹಾಂ ಅವರ ಪತ್ನಿಯರ ಭಯಭಕ್ತಿಯನ್ನು, ಸುಗಣಶೂಲತೆಯನ್ನು, ಕೇಶವಿನ್ಯಾಸ, ನಯನಮುರಾದ ಉಡುಗೆ, ಇವು ನಿಮ್ಮ ಅಲಂಕಾರ. ಕುಂತ್ಕೊಳ್ಳಿ ಒಂದೇ ನಿಮಿಷ, ಸ್ವಲ್ಪ ಪಾಯಿಂಟ್ ಹೇಳಿ ಮುಂದೆ ಹೋಗ್ತಾನೆ. ಸ್ತ್ರೀಯರು ಹೆಚ್ಚಿನ ಅಲಂಕಾರನ, ಬೇಜಾರು ಮಾಡ್ಕೋಬೇಡಿ ಕೆಲವು ಹೇಳಿದ್ರೆ, ಹೆಚ್ಚಿನ ಅಲಂಕಾರಗಳು ಕೇಶಾಲಂಕಾರ, ತುಟಿಗೊಂದು ಬಣ್ಣ, ಬಣ್ಣಕ್ಕೆ ತಕ್ಕಂಥ ಮ್ಯಾಚ್ ಬಳೆ, ಬಳೆ ತಕ್ಕಂಥ ಚಪ್ಪಲ್ ತಕ್ಕಂಥ ಸ್ಯಾರಿ. ಪ್ರೈಸ್ ದ ಲಾರ್ಡ್. ಆಧುನಿಕ ಯುಗ. ಪ್ರೈಸ್ ದ ಲಾರ್ಡ್. ಇದು ನಾವು ಚಂದ. ಹೊರಗಡೆ ಹೋದ್ರೆ ಏನಾಗ್ತದೆ? ಯಾರೇನ್ರಿ ಇವಳು ಹೋಯ್ತಾ ಅಲ್ಲಿ? ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆದರೆ ಪ್ರಾಚೀನ ಸ್ತ್ರೀಯಾದ ಸಾರಳು ತನ್ನ ಪತಿಯನ್ನು ಯಜಮಾನ ಎಂದು ಕರೆಯುತ್ತಿದ್ದಳು. ಯಜಮಾನ ಅಂದ್ರೇನು? ಇಂಗ್ಲೀಷ್ನಲ್ಲಿ ಓನರವರು ಬಿಲ್ಡಿಂಗೂ ತೋಟಕ್ಕೂ. ಮಾಸ್ಟರ್, ಚಪ್ಪಾಳೆ ತಟ್ಟಿ ಒಂಚೂರು. ತನ್ನ ಗಂಡನನ್ನು ಆಕೆ ನನ್ನ ಯಜಮಾನ. ಎಷ್ಟು ತಂದ! ನನ್ನ ಕುಟುಂಬದ ಯಜಮಾನ ದೇವರು, ನನ್ನ ಯಜಮಾನ ನನ್ನ ಪತಿ. ಪ್ರೈಸ್ ದ ಲಾರ್ಡ್. ಈ ಕುಟುಂಬದಲ್ಲಿ ಪ್ರಾರ್ಥನೆ ಉಂಟು. ಪ್ರೈಸ್ ದ ಲಾರ್ಡ್. ಸಹಿಸುವ ಶಕ್ತಿ ಉಂಟು, ತುಂಬಿಸ ಬಲ ಉಂಟು. ಇದು ಪ್ರಾರ್ಥನೆ, ದೇವರ ಜೊತೆಗೆ ನಮಗಿರುವಂಥ ನಿಕಟ ಸಂಬಂಧ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪತಿ ಮತ್ತು ಪತ್ನಿ ಎಷ್ಟೇ ಪ್ರೀತಿಯಿಂದಿದ್ರು ಒಮ್ಮೆ ಸ್ವಲ್ಪ ಜಗಳ ಬಂದ್ಬಿಡ್ತದಲ್ವಾ? ನಿಜ ಅಲ್ವಾ? ದಾರಿಲಿ ಹೋಗುವಾಗ ಒಂದು ಪಾತ್ರೆ ಇಟ್ಟಿದೆ ಮನೆಯಲ್ಲಿ, ಅವನು ಬಂದು ಡ್ಯಾಶ್ ಹೊಡೆದ. ಕಣ್ ಕಾಣಲ್ವೇನೆ ನಿನಗೆ, ಇಲ್ಲಿಟ್ಟಿದ್ದೀಯಲ್ಲ? ಅವಳು ಸುಮ್ಮನೆ ಇರ್ತಾಳ? ಎತ್ತಿಟ್ಬಿಟ್ಟು ಹೋಗ್ರಿ. ಈ ಎರಡನ್ನೂ ಯಾರು ಅಬ್ಸರ್ವ್ ಮಾಡ್ತದೆ? ಮಗು ಅಬ್ಸರ್ವ್ ಮಾಡಿ. 2 ವರ್ಷದ ಮಗು ನೋಡ್ತು, ಏನು ಡ್ಯಾಡಿ ಮಮ್ಮಿ ಏನೋ ಸಂಘರ್ಷ, ಮುಖದಲ್ಲಿ ಚೇಂಜ್ ಆಯಿತು. ಮಮ್ಮಿ ಮುಖ ಕೋತಿ ಥರ ಆಯಿತು, ಅಪ್ಪನ ಮುಖ ಓತಿ ಥರ ಆಯಿತು. ವಾಟ್ ಈಸ್ ದಿಸ್? ಇಬ್ಬರು ನಾಯಿ ಕೀರ ಥರ ಆಗ್ಬಿಟ್ಟ ತಕ್ಷಣ ಮಗು ಎಲ್ಲವನ್ನು ಗಮನಿಸುತ್ತೆ. ಮುದ್ದಾದ ಮಗು, ಎಲ್ಲ ಸ್ವಭಾವಗಳು ಮಗುವಿನಲ್ಲಿ ಬೆಳೀತಾ ಇದೆ. ಬೇಸರ ಆಯ್ತಾ, ಕೋಪ ಬತ್ತಾ? ಮೊದಲು ಮಗುವನ್ನು ನೋಡಬೇಕು, ಯಾವ ಪೊಸಿಷನ್ಲಿದೆ. ಆ ಮಗುವನ್ನು ನೋಡಿ ಇಬ್ಬರು ಮಂದಸ್ಮಿತರಾಗಬೇಕು, ಮರಿಬೇಕು ಮಗುವನ್ನು ನೋಡಿ. ದೇವರು ಕೊಟ್ಟ ಕಂದನನ್ನು ಅರ್ಪಿಸಲು ಶುದ್ಧನಾಗಲು ನಿಮ್ಮಲ್ಲಿ ನಿಮ್ಮ ಮುಖದ ಕೋಪ ಮಗುವಿಗೆ ಗೊತ್ತಾಗಬಾರ್ದು, ನಿಮ್ಮ ಕೋಪ ಗೊತ್ತಾಗಬಾರ್ದು. ಈ ರೀತಿಯಲ್ಲಿ ನೀನು ಮಗುವನ್ನು ಸಾಕುವಾಗ ಮಗುವಿನ ಮೂಲಕ ನೀನು ಪರಾತ್ಮನ ಪ್ರಭುವಿನ ಮೊರೆ ಹೊಕ್ಕುವಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಿನ್ನಲ್ಲಿ ಕೋಪ ಜಗಳ ಬರಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನಿನ್ನ ಮಗು ಒಂದೊಂದನ್ನು ನೋಡ್ತಾ ಇದೆ. ಆದರೆ ಎಲ್ಲ ಸ್ವಭಾವಗಳನ್ನು ಮಗು ತುಂಬಿಕೊಳ್ವಾಗ ಇಬ್ಬರ ಕ್ಯಾರೆಕ್ಟರ್ ಮಗು ಬೆಳಿಲಿಕ್ಕೆ ಹೋಗ್ತದೆ. ಒಬ್ಬ ದೊಡ್ಡ ಕಳ್ಳನಾಗ್ಲಿಕ್ಕೆ ಹೋಗ್ತಾನೆ, ಅವನು ಒಬ್ಬ ವ್ಯಭಿಚಾರಲಿಕ್ಕೆ ಹೋಗ್ತಾನೆ, ವಂಚಕನಾಗ್ತಾನೆ, ಮೋಸ ಮಾಡಲಿಕ್ಕೆ. ಸಮಾಜದಲ್ಲಿ ದೊಡ್ಡ ಕೆಟ್ಟ ಉಳುವಾಗ್ತಕ್ಕಂಥದ್ದು ತಂದೆ ತಾಯಿಗಳಿಂದ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನನ್ನ ಮಕ್ಕಳ ಹೊಣೆ, ನನ್ನ ಜವಾಬ್ದಾರಿ. ದೇವರ ಮುಂದೆ ನಾನು ಕಾಣಿಕೆ ಕೊಡಲು ನಾನು ಹರ್ಷದಿಂದ ನಿಲ್ಲಬೇಕು. 1 ಥೆಸಲೋನಿಕ 5:23 ವಾಕ್ಯ ಹೇಳಿದೆ, ಓದಿ ಬ್ರದರನ್ನ. ಶಾಂತಿದಾಯಕ ದೇವರ ಮುಂದೆ ನಿಮ್ಮನ್ನು ಪೂರ್ಣವಾಗಿ ಪಾವನಗೊಳಿಸಲಿ ನಮ್ಮ ಪ್ರಭು ಯೇಸು ಪುನರಾಗಮಿಸುವಾಗ, ಸೆಕೆಂಡ್ ಕಮಿಂಗ್, ನಿಮ್ಮ ಆತ್ಮ ಪ್ರಾಣ ದೇಹಗಳು ದೋಷರಹಿತವಾಗಿರಲಿ, ಸ್ವಸ್ಥವಾಗಿರುವಂತೆಯೂ
ನಿಮ್ಮನ್ನು ಕಾಪಾಡಿಕೊಳ್ಳಲಿ ಕುಂತ್ಕೊಳ್ಳಿ. ಏನಂತ? ಶಾಂತಿದಾಯಕನ ದೇವರ ಮುಂದೆ ನೀವು ನಿಲ್ಲುವಾಗ ನಿಮ್ಮ ದೇಹ, ಪ್ರಾಣ, ಆತ್ಮ, ದ ಬಾಡಿ, ಸ್ಪಿರಿಟ್ ಆ್ಯಂಡ್ ಮೈಂಡ್ ಪರಿಶುದ್ಧವಾಗಿರಬೇಕು. ಅವರ ಮುಂದೆ ನೀನು ಲೆಕ್ಕ ಒಪ್ಪಿಸಬೇಕಾಗಿದೆ. ನೀನು ಕೊಟ್ಟ ದೇಹ ಈಗಿದೆ, ನೀನು ಕೊಟ್ಟ ಜೀವ ಈಗಿದೆ, ನೀನು ಕೊಟ್ಟ ಆತ್ಮ ಈಗಿದೆ. ನೀನು ಎದೆತ್ತಿ ನಿಲ್ಲುವ ಅಪ್ಪನ ಮುಂದುವಲ್ಲ ಯೋಗ್ಯತೆ ಇಲ್ಲ ಎಂದಾಗ ಕುಟುಂಬಗಳು ವಿನಾಶದ ಹಂಚಿನಲ್ಲಿರುತ್ತವೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ನಾವು ಈ ಭೂಮಿಗೆ ಆಗಂತುಕರು. ಯಾರು ನಾವು? ಆಗಂತುಕರು ಅಂದರೆ ಯಾರು? ಫಾರಿನರ್ಸ್ ಅಂತ. ನಮ್ಮ ದೇಶ ಇದಲ್ಲ. ನಮ್ಮ ದೇಶ ಯಾವುದು? ಪರಂಧಾಮ. ಪ್ರೈಸ್ ದ ಲಾರ್ಡ್. ಅಲ್ಲಿಂದ ವೀಷಾದಲ್ಲಿ ಈ ಭೂಮಿಗೆ ಬಂದಿದ್ವಿ. ಆಯುಷ್ಕಾಲಗಳು 70, ಬಲ ಮೀರಿದರೆ 90. ಕೀರ್ತನೆಗಳ ಪುಸ್ತಕ 90, ವಾಕ್ಯ 10. 70 ವರ್ಷಗಳು ಮಾತ್ರ ಆಯುಷ್ಕಾಲ, ಉಳಿದದ್ದು ಬೋನಸ್. ಈ ದಿನಗಳಲ್ಲಿ ನಾನು ಸ್ವರ್ಗ ಅಥವಾ ನರಕಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥ ಅವಧಿಗಳು ವೀಸಾ. ಪ್ರೈಸ್ ದ ಲಾರ್ಡ್. ವೀಸಾ ರದ್ದಾದ ತಕ್ಷಣ ಏನಾಗ್ತದೆ? ಜುಟ್ಟು ಹಿಡ್ಕೊಂಡು ಎತ್ಕೊಂಡು ಹೋಗ್ತಾರೆ. ನಿಜ ತಾನೆ? ಈ ಭೂಮಿಯಲ್ಲಿ ನಾನು ಆಗಂತುಕ, ಈ ಮಣ್ಣು ನಮಗೆ ಪರ್ಮನೆಂಟ್ ಅಲ್ಲ ಅನ್ನೋದು ನಮಗೆ ಗೊತ್ತಿದ್ದರೆ ನಾನು ಪಾಪ ಮಾಡೋಲ್ಲ. ಪ್ರೈಸ್ ದ ಲಾರ್ಡ್. ನಾನು ಸ್ವರ್ಗ, ನರಕ ಇಲ್ಲವೇ ಉತ್ತರೀಕ ಸ್ಥಳದ 3 ಸ್ಥಳಗಳನ್ನು ಆಯ್ದುಕೊಳ್ಳುವ ಈ ಅವಧಿಯೇ ಜೀವಿತಾವಧಿ. ಈ ಅವಧಿಯಲ್ಲಿ ದೇವರು ನಮ್ಮನ್ನು ಕರೆದಿರುವುದು ಅನೇಕ ತಿವಿತಗಳನ್ನು ಕೊಟ್ಟು ದೇವರು ತನ್ನ ಮಕ್ಕಳನ್ನು ತನ್ನೆಡೆಗೆ ಸೆಳೆದುಕೊಂಡಿದ್ದಾರೆ. ತನ್ನೆಡೆಗೆ ಸೆಳೆದುಕೊಂಡಿರೋದು ಈ ಕುಟುಂಬೋತ್ಸವದಲ್ಲಿ. ನನ್ನ ಹಳೆಯ ಜೀವಿತನ ಬದಿಗೊತ್ತಿ ಪರಿಶುದ್ಧ ಜೀವಿತಕ್ಕೆ ಬರುವುದಕ್ಕಾಗಿ ಪರಂಧಾಮದಲ್ಲಿ ಎದುರು ನೋಡುವ ದೇವರನ್ನು ಎದುರುಗೊಳ್ಳುವುದೇ ಈ ದಿನದ ಪ್ರಾರ್ಥನೆಗಳು. ಚಪ್ಪಾಳೆ ತಟ್ಟಿ ದೇವರನ್ನು ಮಹಿಮೆಪಡಿಸುವ. ಥ್ಯಾಂಕ್ ಯು ಫಾದರ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೆದ್ದು ನಿಲ್ಲುವ. ಕೌಟುಂಬಿಕ ಜೀವನದಲ್ಲಿ ಮಕ್ಕಳನ್ನು ಸಾಕಿ ಸಲಹಿ ವಿದ್ಯಾಭ್ಯಾಸ ಕೊಡುವಂಥ ಸಮಯ ಪರಿಶುದ್ಧವಾದದ್ದು. ತಂದೆಗೆ ಹೆಣ್ಣು ಮಗಳ ಮೇಲೆ ಅಧಿಕಾರವಿದೆ, ತಾಯಿಗೆ ಗಂಡು ಮಗನ ಮೇಲೆ ಅಧಿಕಾರವಿದೆ. ಅಧಿಕಾರ ನಿಷ್ಕ್ರಿಯವಾದಾಗ ಹೆಣ್ಣು ಮತ್ತು ಗಂಡಿನ ಜೀವಿತ ವಿನಾಶದ ಹಂಚಿಗೆ ಹೋಗುತ್ತವೆ. ಅದು ಅವರವರ ಜವಾಬ್ದಾರಿಗಳು. ಹಾಗೆ ಕುಟುಂಬದಲ್ಲಿ ದೇವರು ಕೊಡುವಂಥ ಮಕ್ಕಳು ನಮ್ಮ ಶಕ್ತಿ ಸಾಮರ್ಥ್ಯವೆಲ್ಲ ದೇವರು ಕೊಡುವಂಥ ಕೊಡುಗೆ, ದೇವರಿಗೆ ಸಲ್ಲಿಸಬೇಕಾದ ಕಾಣಿಕೆ. ಆ ಪರಿಶುದ್ಧವಾಗಿ ಸಲ್ಲಿಸುವುದೇ ಕುಟುಂಬದ ಜವಾಬ್ದಾರಿ. ಕೊಟ್ಟ ಮಕ್ಕಳನ್ನು ಎಲ್ಲೂ ಸಹ ತೆಗಿಲಿಕ್ಕೆ ಹಕ್ಕಿಲ್ಲ. ಪ್ರೀ ಮ್ಯಾರಿಟಲ್ ಸೆಕ್ಸ್, ಮದುವೆಗೆ ಮುನ್ನವ್ಯವಾಗಿ ಗರ್ಭಗಳನ್ನು ತೆಗೆಯುವುದು ಕೊಲೆ, ಬೇಡವೆಂಬುದು ತಿರಸ್ಕರಿಸುವುದು ಕೊಲೆ. ಎಷ್ಟು ರಕ್ತಾಪರಾಧಕ್ಕೆ ನಾವು ಕಾರಣರಾಗಿದ್ದೇವೆ. ದೇವರ ಮುಂದೆ ನಾವು ಲೆಕ್ಕ ಒಪ್ಪಿಸಲೇಬೇಕು. ಕಣ್ಣುಗಳನ್ನು ಮುಚ್ಚುವ, 2 ಕರಗಳನ್ನು ಎದೆ ಮೇಲಿಟ್ಟು ಪರಾತ್ಪರನ ಪ್ರಭುವಿನ ಮೊರೆ ಹೊಕ್ಕಿವರನ್ನು ಸರ್ವಶಕ್ತನಾಸದಲ್ಲಿ ಸುರಕ್ಷಿತನು. ಇದು ದೇವರೇ, ನಮಗರಿವಿಲ್ಲದೆ ನಿಮ್ಮ ಮುಂದೆ ನಾವು ನಿಂತಿರುವಾಗ ಎಲ್ಲ ನೆನಪುಗಳು ನನ್ನನ್ನು ಕಿತ್ತು ತಿನ್ನುತ್ತವೆ. ನನ್ನ ಹೃದಯವು ಬಡಿದುಕೊಳ್ಳುತ್ತದೆ. ನಾನು ಗ್ರಾಸಗೊಂಡಿದ್ದೇನೆ. ನನ್ನ ಕುಟುಂಬ ವಿನಾಶದ ಹಂಚಿನಲ್ಲಿದೆ. ನಿದ್ರೆ ಬಾರದ ರಾತ್ರಿಗಳು, ರೋಗದ ಅವಸ್ಥೆಗಳು, ವೈದ್ಯರನ್ನೇ ಸನ್ಮಾನಿಸುವ ಯುಗವಾಗಿದೆ ದೇವರೇ. ಹಗಲು ರಾತ್ರಿಯಲ್ಲಿ ಈ ದೇಹ ತಳಮಳಗೊಳ್ಳುತ್ತಿದೆ ದೇವರೇ. ನಾನು ರೋಗಿಯಾದೆ, ಬಾಧೆಗೊಳಗಾದೆ, ಮಾನಸಿಕ ಹಿಂಸೆಕಾತೆ. ನನ್ನ ಬಂಧು ಮಿತ್ರರನ್ನು, ರಕ್ತ ಸಂಬಂಧಿಗಳನ್ನು, ಬಂಧು ಬಳಗವನ್ನು ದೂರ ತಳ್ಳಿದ ವ್ಯಕ್ತಿ. ಪ್ರೀತಿಸಲು ಸಾಧ್ಯವಾಗದ ಸ್ಥಿತಿಯಲ್ಲಿ ನಾನಿರುವಾಗ ನೀವು ನನಗೆ ಕೊಟ್ಟಂಥ ದಾಂಪತ್ಯ ಜೀವನದಲ್ಲಿ ಪ್ರೀತಿಯನ್ನು ಕಾಣದೆ ಪೈಶಾಚಿಕ ಬಂಧನದಲ್ಲಿ ಮುಳುಗಿ ಹೋಗಿದ್ದೇನೆ ಸ್ವಾಮಿ. ಆತ್ಮದ ಕಣ್ಣುಗಳನ್ನು ತೆರೆಸಿ ನಿಮ್ಮನ್ನು ಸ್ವೀಕರಿಸಿ ಆತ್ಮನ ತುಂಬಿಸಿ ಬಲಗೊಳಿಸಬೇಕೆಂದು ತ್ರಯೇಕ ದೇವರ ನಾಮದಲ್ಲಿ ಒಂದೊಂದು ಕುಟುಂಬಗಳನ್ನು, ವಿಶ್ವ ಕುಟುಂಬವನ್ನು ಸಮರ್ಪಿಸಿಕೊಡುತ್ತಾ ಅಖಿಲ ಧರ್ಮಸಭೆಯು ಧರ್ಮಯಾಚನೆ ಕೊಟ್ಟಿರುವಂಥ ಅಧಿಕಾರದ ಫಲ ಮೂಲಕವಾಗಿ ಪ್ರತಿ ಕುಟುಂಬಗಳಕ್ಕಾಗಿ ಅವರ ಪ್ರಾರ್ಥನೆ ಫಲಗಳನ್ನು ಎಲ್ಲರನ್ನು ಅಭಿಷೇಕಿಸಿ ಫಲ ನೀಡಬೇಕೆಂದು ತ್ರಯೇಕ ದೇವರ ನಾವು ಭಿನ್ನಯಿಸಿ ಪ್ರಾರ್ಥಿಸಿದ್ದೇವೆ. ಹಲ್ಲೆಲೂಯ, 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 ಹಲ್ಲೆಲೂಯ. ಕುಟುಂಬಗಳಲ್ಲಿ ಗುರು ಯಾಜಕರು ಬರುವಂತೆ, ಕುಟುಂಬದಲ್ಲಿ ಕನ್ಯಾಸ್ತ್ರೀಗಳು ಬರುವಂತೆ ದೇವರೇ ನಿಮ್ಮ ಆಯ್ಕೆಯನ್ನು ಪಡೆದುಕೊಳ್ಳಿರಿ ದೇವರೇ. ಅಭ್ಯಂಗಿ ಸೆಬಿ ತೆಗೆದಿರಿ ದೇವರೇ. ಹಲ್ಲೆಲೂಯ, 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 ಹಲ್ಲೆಲೂಯ. ಓಲಿ 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 ಓಲಿ. ಹಲ್ಲೆಲೂಯ, 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 ಹಲ್ಲೆಲೂಯ.